ಪ್ರಾರಂಭಿಸಿದ್ದಾರೆ. ಈ ದಿನಗಳ ಪೂಜೆಯನ್ನು ಮಮತಾ ಮುಖಿ ಇವರ ಮರಣಪರಂಪರೆಗಾಗಿ ದೇವರುಗಳು ಪ್ರಾರಂಭಿಸಿದ್ದಾರೆ. ಹಾಗೂ ಮೃತರಾದ ಈತಮ್ಮ ಕುಟುಂಬ ಶಾಂತಿಗಾಗಿ ಪೀಠಗಳು ಪ್ರಾರಂಭಿಸಿದ್ದಾರೆ. ಕೃತಜ್ಞತೆಗಳ ಪೂಜೆಯಾಗಿ ಫಾದರ್ ಸ್ಟೀಫನ್ ಅವರು ಪ್ರಾರಂಭಿಸಿದ್ದಾರೆ. ನಿಂದೆ, ನೋವು, ಅವಮಾನ, ಹಿಂಸೆ, ಯಾತನೆ ಮತ್ತು ಮರಣವೆಲ್ಲವನ್ನ ಮನುಕುಲದ ಉದ್ಧಾರಕ್ಕಾಗಿ ಎದುರಿಸುತ್ತಾರೆ ಎಂಬ ಯೇಸು ಕ್ರಿಸ್ತರ ಕುರಿತಾಗಿ ನೀಡಿರುವ ಪ್ರವಾದನೆಯನ್ನು ಭಕ್ತಿಯಿಂದ ಆಲಿಸೋಣ. ಪ್ರವಾದಿ ಯೆಶಾಯನ ಗ್ರಂಥದ ವಾಚನ. ಖಂಡಿತವರನ್ನು ಹಿತವಚನಗಳಿಂದ ನಡೆಸುವಂತೆ ಅನುಗ್ರಹಿಸುತ್ತಾ ನಿನಗೆ ಪ್ರಭು ಸರ್ವೇಶ್ವರ ಶಿಕ್ಷಿತರ ನಾಲಿಗೆಯನ್ನು ಶಿಷ್ಯರೊಬ್ಬರಿಗೆ ನಾನು ಆತರನ್ನು ಆಲಿಸುವಂತೆ ಬೆಳಬೆಳಗು ನನ್ನನ್ನು ಎಚ್ಚರಿಸಿ ಚೇತನಗೊಳಿಸುತ್ತಾನೆ ನನ್ನ ಕಿವಿಯನ್ನು. ತೆರೆದಿರು ಸ್ವಾಮಿ ಸರ್ವೇಶ್ವರ ನನ್ನ ಕಿವಿಯನ್ನು. ಎಂದೇ ವಿಮುಖನಾಗಲಿಲ್ಲ ನಾನು, ಪ್ರತಿಭಟಿಸಲಿಲ್ಲ ಆತನನ್ನು. ಬೆನ್ನು ಕೊಟ್ಟೆನು ಹೊಡೆಯುವುದಿದೆ, ಗಡ್ಡ ಹೊಡೆದೆನು ಅದನ್ನು ಕೇಳುವುದಿದೆ. ಮುಖ ಮರೆ ಮಾಡಲಿಲ್ಲ ಉಗುಳುವುದಿದೆ. ನೇರವಾಗಿ ನನಗೆ ಸ್ವಾಮಿ ಸರ್ವೇಶ್ವರನು. ಎಂದೇ ತಲೆ ತಗ್ಗಿಸಲಿಲ್ಲ ನಾನು ನಾಚಿಕೆಯಿಂದ. ಗಟ್ಟಿ ಮಾಡಿಕೊಂಡೆ ಮುಖವನ್ನು ಕಲ್ಲಿನ ಹಾಗೆ. ಆಶಾಭಂಗ ಪಡೆದಾಳೆಂದು ಗೊತ್ತು ನನಗೆ. ಪ್ರಭುವಿನ ವಾಕ್ಯವಿದು.
ಪ್ರಭು ಕ್ರಿಸ್ತರು ದಾಸನ ರೂಪವನ್ನು ಧರಿಸಿ ಜಗಕ್ಕೆ ಬಂದರು. ದೇವಪುತ್ರ ತಾನಾಗಿದ್ದರು. ದೀನ ಮನೋಭಾವದಿಂದ ತಮ್ಮನ್ನೇ ನಮ್ಮೆಲ್ಲರ ರಕ್ಷಣೆಗೆ ಶಿಲ್ಪೆಯ ಮೇಲೆ ನಮಗಾಗಿ ಪ್ರಾಣದೆರೆದು ದೀನತೆಯನ್ನು ಎತ್ತಿ ಹಿಡಿದರು. ಈ ವಾಚನವನ್ನು ಆಲಿಸುವಾಗ ಕ್ರಿಸ್ತರ ದೀನತೆಯ ಬದುಕನ್ನು ನಾವು ಸಹ ಆಡಲು ಪ್ರಯತ್ನಿಸೋಣ. ಅವರನ್ನು ಫಿಲಿಪ್ಪಿಯರಿಗೆ ಬರೆದ ವಾಚನ. ದೇವ ಸ್ವರೂಪಿಯಾದ ದೇವರಿಗೆ ಸಮನಾದ ಆಸೆ ಪದವಿಯರಾದ ಹಿಡಿದಿಟ್ಟುಕೊಳ್ಳಲಿಲ್ಲ, ಬಿಡಲೊಲ್ಲೆಯಿಂದ ತನ್ನನ್ನೇ ಬಯಲು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ಮಾನವರಿಗೆ ಸರಿಸಮನಾದ. ತನ್ನನ್ನೇ ಆಗ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದು ಶಿಲ್ಪೆಯ ಮರಣ ಪರ್ಯಂತ ವಿಧೇಯನಾದ. ಎಂದರೆ ಪರಮೋನ್ನತ ಸ್ಥಾನಕ್ಕೇರಿಸಿದಾತನನ್ನು ಇದ್ದರೂ ಹೆಸರುಗಳಲ್ಲೂ ಉತ್ತಮ ಹೆಸರನ್ನು ದೇವರನ್ನು ಯೇಸುವಿನ ಹೆಸರಿನಿಂದ ಒಳಕಾಯುವುದು ಪಡೆಯುವರು. ಸ್ವರ್ಗವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು ಕ್ರಿಸ್ತ ಯೇಸುವೇ ಪ್ರಭು ಎಂದೆಲ್ಲರಿಗೆ ಅರಿಕೆ ಮಾಡುವರು. ದೇವಪಿತರ ಮಹಿಮೆಯನ್ನು ಈ ಬಲಿ ಹೊಗಳಿ ಸಾರುವವರು. ಪ್ರಭುವಿನ ವಾಕ್ಯ.
ಸಂತ ಮತ್ತಾಯನು ಬರೆದ ಯೇಸುವಿನ ಪೂಜೆ ಯಾತ್ರೆಯ ವೃತ್ತಾಂತ. 12 ಮಂದಿ ಶಿಷ್ಯರಲ್ಲಿ ಒಬ್ಬರ ಇಸ್ಕರಿಯೋತನ ಯೂದ ಎಂಬಾತ ಮುಖ್ಯ ಯಾಜಕರ ಬಳಿಗೆ ಹೋದನು. ನಿಮಗೆ ನಾನು ಯೇಸುವನ್ನು ಹಿಡಿದುಕೊಟ್ಟರೆ ನನಗೇನು ಕೊಡುವಿರಿ ಎಂದು ಅವರನ್ನು ವಿಚಾರಿಸಿದರು. ಅವರು ಅವನಿಗೆ 30 ಬೆಳ್ಳಿ ನಾಣ್ಯಗಳನ್ನು ನಿಗದಿ ಮಾಡಿಕೊಟ್ಟರು. ಆ ಗಳಿಗೆಯಿಂದ ಯೇಸುವನ್ನು ಹಿಡಿದೊಪ್ಪಿಸಲು ಅವರು ಸಂದರ್ಭ ಕಾಯುತ್ತಿದ್ದರು. ಅದು ಉಳಿದ ರೊಟ್ಟಿಯ ಹಬ್ಬದ ಮೊದಲನೇ ದಿನ. ಶಿಷ್ಯರು ಯೇಸುವಿನ ಬಳಿಗೆ ಬಂದು, ತಮಗೆ ಪಾಸ್ಕ ಭೋಜನವನ್ನು ನಾವು ಎಲ್ಲಿ ಸಿದ್ಧಪಡಿಸಬೇಕೆನ್ನುತ್ತೀರಿ ಎಂದು ಹೇಳಿದರು. ಅದಕ್ಕೆ ಅವರು, ಪಟ್ಟಣದಲ್ಲಿ ನಾನು ಸೂಚಿಸುವಂತಹ ಬಳಿಗೆ ಹೋಗಿ ನನ್ನ ಕಾಲ ಸಮೀಪಿಸಿತು, ಪಾಸ್ಕವನ್ನು ನನ್ನ ಶಿಷ್ಯರ ಸಮೇತ ನಿನ್ನ ಮನೆಯಲ್ಲಿಯೇ ಆಚರಿಸಬೇಕೆಂದಿದ್ದೇನೆ. ಇದನ್ನು ನಮ್ಮ ಗುರುವೇ ಹೇಳಿ ಕಳುಹಿಸಿದ್ದಾರೆ ಎಂದು ಅವನಿಗೆ ತಿಳಿಸಿದೆ ಎಂದರು. ಯೇಸು ಸೂಚಿಸಿದಂತೆಯೇ ಶಿಷ್ಯರು ಹೋಗಿ ಪಾಸ್ಕ ಭೋಜನವನ್ನು ತಯಾರಿಸಿದರು. ಸಂಜೆಯಾಯಿತು. ಯೇಸು 12 ಮಂದಿ ಶಿಷ್ಯರ ಸಂಗಡ ಊಟಕ್ಕೆ ಕುಳಿತರು. ಅವರೆಲ್ಲರೂ ಊಟ ಮಾಡುತ್ತಿದ್ದಾಗ ಯೇಸು, ನಿಮ್ಮಲ್ಲೇ ಒಬ್ಬನು ನನಗೆ ದ್ರೋಹ ಬರೆಯುತ್ತಾನೆ ಎಂದು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಎಂದರು. ಶಿಷ್ಯರು ಬಹಳ ಕಳವಳಗೊಂಡರು. ಒಬ್ಬರಾದ ಮೇಲೊಬ್ಬರು, ಸ್ವಾಮಿ, ನಾನು ಎಂದು ಹೇಳಿಕೊಳ್ಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಊಟದ ಬಟ್ಟಲಲ್ಲಿ ನನ್ನೊಡನೆ ಕೈ ಹತ್ತಿ ಉಣ್ಣುವವನೇ ನನಗೆ ದ್ರೋಹ ಬರೆಯುತ್ತಾನೆ. ನರಪುತ್ರನೇನು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಹೊರಟು ಹೋಗುತ್ತಾನೆ ನಿಜ, ಆದರೆ ಅಯ್ಯೋ, ನರಪುತ್ರನಿಗೆ ದ್ರೋಹ ಬಗೆಯುವವನ ದುರ್ಗತಿಯನ್ನು ಏನೆಂದು ಹೇಳಲಿ. ಅವನು ಹುಟ್ಟದೇ ಇದ್ದಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಎಂದರು. ಗುರುಯಾದ ಯೂದನು ಆಗ, ಗುರುವೇ, ಅವನು ನಾನಲ್ಲ ತಾನೇ ಎಂದರು. ಅದಕ್ಕೆ ಯೇಸು, ಅದು ನಿನ್ನ ಬಾಯಿಂದಲೇ ಬಂದಿದೆ ಎಂದರು. ಅವರೆಲ್ಲರೂ ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ತಲೆಗೆ ಸ್ತುತಿ ಮಾಡಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ, ಇದನ್ನು ತೆಗೆದುಕೊಂಡು ಭುಜಿಸಿರಿ, ಇದು ನನ್ನ ಶರೀರ ಎಂದರು. ಬಳಿಕ ಪಾನಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಅವರಿಗೆ ಕೊಡುತ್ತಾ ಹೀಗೆಂದರು. ಇದರಲ್ಲಿ ಇರುವುದನ್ನು ಎಲ್ಲರೂ ಪಾನ ಮಾಡಿ, ಇದು ನನ್ನ ರಕ್ತ, ಸಮಸ್ತ ಜನರ ಪಾಪ ಕ್ಷಮೆಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ. ನಾನು ನನ್ನ ಪಿತನ ಸಾಮ್ರಾಜ್ಯದಲ್ಲಿ ದ್ರಾಕ್ಷಾರಸ ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಅದನ್ನು ಇನ್ನು ಕುಡಿಯುವುದಿಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದರು. ಬಳಿಕ ಅವರೆಲ್ಲರೂ ಕೀರ್ತನೆ ಮಾಡಿ ಹೋಲಿಸುವುದಕ್ಕೆ ಹೊರಟರು. ಆಗ ಯೇಸು ತಮ್ಮ ಶಿಷ್ಯರಿಗೆ, ಕುರಿಗಾಹಿಯನ್ನು ಕೊಲ್ಲುವೆನು, ಕುರಿಗಳು ಚದುರುವವು ಎಂದು ಪವಿತ್ರ ಗ್ರಂಥದಲ್ಲೇ ಬರೆದಿದೆ. ಅದರಂತೆಯೇ ನೀವೆಲ್ಲರೂ ಇದೇ ರಾತ್ರಿ ನನ್ನಲ್ಲಿ ವಿಶ್ವಾಸ ಕಳೆದುಕೊಂಡು ಹಿಮ್ಮೆಟ್ಟು ಬಿಡಿ. ನಾನಾದರೂ ಪುನರುತ್ಥಾನ ಹೊಂದಿ ನಿಮಗಿಂತ ಮುಂದಾಗಿ ಗಲಿಲಾಯಕ್ಕೆ ಹೋಗುವೆನು ಎಂದರು. ಇದನ್ನು ಕೇಳಿದ ಪೇತ್ರನು, ಎಲ್ಲರೂ ತಮ್ಮಲ್ಲಿ ವಿಶ್ವಾಸ ಕಳೆದುಕೊಂಡು ಹಿಮ್ಮೆಟ್ಟಿದರು, ನಾನು ಮಾತ್ರ ಎಂದಿಗೂ ಹಾಗೆ ಮಾಡುವುದಿಲ್ಲ ಎಂದು ಸಾರಿ ಹೇಳಿದನು. ಅದಕ್ಕೆ ಯೇಸು, ಇದೇ ರಾತ್ರಿ ಕೋಳಿ ಕೂಗುವ ಮೊದಲೇ ಆತನನ್ನು ನಾನರಿಯೆ ಎಂದು ನೀನು 3 ಬಾರಿ ನನ್ನನ್ನು ನಿರಾಕರಿಸಿದೆ. ಇದು ಖಂಡಿತ ಎಂದರು. ಆದರೆ ಪೇತ್ರನು, ನಾನು ತಮ್ಮೊಡನೆ ಸಾಯಬೇಕಾಗಿ ಬಂದರೂ ಸರಿ, ತಮ್ಮನ್ನು ಮಾತ್ರ ನಿರಾಕರಿಸಿದನು ಎಂದು ನುಡಿದನು. ಅದರಂತೆ ಉಳಿದ ಶಿಷ್ಯರು ಅಂಗೀಕರಿಸಿದರು. ಅನಂತರ ಯೇಸು ಸ್ವಾಮಿ ಅವರೊಡನೆ ಗೆತ್ಸೆಮನೆ ಎಂಬ ಕೋಟೆಗೆ ಬಂದರು. ಅಲ್ಲಿ ಶಿಷ್ಯರಿಗೆ
ನಾನು ಅತ್ತ ಹೋಗಿ ಪ್ರಾರ್ಥನೆ ಮಾಡಿ ಬರುವವರೆಗೂ ನೀವು ಇಲ್ಲೇ ಕುಳಿತಿರಿ. ಎಂದರು. ಬಳಿಕ ಪೇತ್ರನನ್ನು ಜಬೆದಾಯನ ಇಬ್ಬರು ಕುಮಾರರನ್ನು ತಮ್ಮೊಂದಿಗೆ ಕರೆದುಕೊಂಡು ಮುಂದಕ್ಕೆ ಹೋದರು. ಅಲ್ಲಿ ಸ್ವಾಮಿ ಚಿತ್ತಾಕ್ರಾಂತರಾದರು, ದುಃಖಭರಿತರಾದರು. ನನ್ನ ಮನೋವೇದನೆ ಪ್ರಾಣ ಹೆಟ್ಟುವಷ್ಟು ತೀವ್ರವಾಗಿದೆ. ನೀವು ಇಲ್ಲೇ ಇದ್ದು ನನ್ನೊಡನೆ ಎಚ್ಚರವಾಗಿರಿ ಎಂದರು. ಅನಂತರ ಅವರು ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನೆಲದ ಮೇಲೆ ಅಗೌರವವಾಗಿ ಬಿದ್ದು ಪ್ರಾರ್ಥನೆ ಮಾಡಿದರು. ನನ್ನ ಪಿತನೇ, ಸಾಧ್ಯವಾದರೆ ಈ ಕಷ್ಟದ ಪಡವು ನನ್ನಿಂದ ದೂರವಾಗಲಿ. ಆದರೂ ನನ್ನ ಚಿತ್ತದಂತೆ ಅಲ್ಲ, ನಿಮ್ಮ ಚಿತ್ತದಂತೆಯೇ ಆಗಲಿ ಎಂದರು. ಅನಂತರ ಆ ಮೂವರು ಶಿಷ್ಯರ ಬಳಿಗೆ ಬಂದು ಅವರು ನಿಲ್ಲಿಸುತ್ತಿರುವುದನ್ನು ಕಂಡರು. ಪೇತ್ರನನ್ನು ಉದ್ದೇಶಿಸಿ, ಏನಿದು? 1 ಗಂಟೆಯಾದರೂ ನನ್ನೊಡನೆ ಎಚ್ಚರವಾಗಿರಲು ನಿಮ್ಮಿಂದ ಆಗದೇ ಹೋಗಿದೆ. ಪ್ರಲೋಭನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಆತ್ಮಕ್ಕೇನೋ ಆಸಕ್ತಿ ಇದೆ, ಆದರೆ ದೇಹಕ್ಕೆ ಶಕ್ತಿ ಸಾಲದು ಎಂದರು. 2ನೇ ಬಾರಿ ಹಿಂದಕ್ಕೆ ಹೋಗಿ ಹಿಂದೆದ್ದು ಪ್ರಾರ್ಥನೆ ಮಾಡಿದರು. ನನ್ನ ಪಿತನೇ, ನಾನು ಸೇವಿಸದ ಹೊರತು ಈ ಕಷ್ಟದ ಕೂಡ ನನ್ನಿಂದ ತೊಲಗದಾದರೆ ಅದು ನಿಮ್ಮ ಚಿತ್ತದಂತೆಯೇ ಆಗಲಿ. ಯೇಸು ಮರಣ ಶಿಷ್ಯರ ಬಳಿಗೆ ಬಂದಾಗ ಅವರು ಇನ್ನೂ ನಿರಾಸೆಯಲ್ಲಿದ್ದರು. ಅವರ ಕಣ್ಣುಗಳು ಭಾರವಾಗಿ ಪುನಃ ಅವರನ್ನು ಬಿಟ್ಟು ಹಿಂದಿರುಗಿ 3ನೇ ಬಾರಿ ಅದೇ ಮಾತುಗಳನ್ನು ಹೇಳಿ ಪ್ರಾರ್ಥಿಸಿದರು. ಅದಾದ ಬಳಿಕ ಶಿಷ್ಯರನ್ನು ಸಮೀಪಿಸಿ, ನೀವು ಇನ್ನೂ ನಿದ್ರಿಸಿ ವಿಶ್ರಮಿಸುತ್ತಾ ಇರುವುದೋ? ಸಾಕು, ಸಮಯ ಸಮೀಪಿಸಿಬಿಟ್ಟಿತು. ನರಪುತ್ರನು ದುರ್ಜನರ ಕೈವಶವಾಗಲಿದ್ದಾನೆ. ಎದ್ದೇಳಿ ಹೋಗೋಣ. ನನಗೆ ದ್ರೋಹ ಬಗೆಯುವವನು ಹತ್ತಿರವೇ ಇದ್ದಾನೆ ನೋಡಿ ಎಂದರು. ಯೇಸು ಇದು ಮಾತನಾಡುತ್ತಿದ್ದ ಹಾಗೆ 12 ಮಂದಿ ಶಿಷ್ಯರಲ್ಲಿ ಒಬ್ಬರ ಯೂದನು ಅಲ್ಲಿಗೆ ಇದ್ದನು. ಖಡ್ಗಗಳನ್ನು ಲಾಠಿಗಳನ್ನು ಹಿಡಿದಿದ್ದ ಒಂದು ದೊಡ್ಡ ಗುಂಪು ಅವನೊಂದಿಗೆ ಇತ್ತು. ಮುಖ್ಯ ಯಾಜಕರು, ಜನರ ಪ್ರಮುಖರು ಅವರನ್ನು ಕಳುಹಿಸಿದರು. ನಾವು ಯಾರಿಗೆ ಮುತ್ತಿರುತ್ತೇವೋ ಆತನೇ ಆ ವ್ಯಕ್ತಿ, ಆತನನ್ನು ಹಿಡಿದುಕೊಳ್ಳಿ ಎಂದು ಆ ಗುರುತು ಹೋಗಿ ಅವರಿಗೆ ಮೊದಲೇ ಸೂಚನೆ ಕೊಟ್ಟಿದ್ದರು. ಅದರಂತೆ ಅವರು ಯೇಸುವಿನ ಸಮೀಪಕ್ಕೆ ನೇರವಾಗಿ ಬಂದು, ಗುರುವೇ ನಮಸ್ಕಾರ ಎಂದು ಹೇಳುತ್ತಾ ಅವರಿಗೆ ಮುದ್ದಿಟ್ಟರು. ಯೇಸು ಅವನಿಗೆ, ಮಿತ್ರ, ನೀನು ಮಾಡಬಂದ ಕಾರ್ಯವನ್ನು ಮಾಡಿ ಮುಗಿಸು ಎಂದರು. ಆಗ ಆ ಜನರು ಹತ್ತಿರಕ್ಕೆ ಬಂದು ಯೇಸುವನ್ನು ಹಿಡಿದು ಬಂಧಿಸಿದರು. ಕೂಡಲೇ ಯೇಸುವಿನ ಸಂಗಡ ಇದ್ದ ಒಬ್ಬನು ತನ್ನ ಖಡ್ಗವನ್ನು ಹಿಡಿದು ಪ್ರಧಾನ ಯಾಜಕನ ಆಳನ್ನು ಹೊಡೆದು ಅವನ ಕಿವಿಯನ್ನು ಕತ್ತರಿಸಿದನು. ಆಗ ಯೇಸು ಅವನಿಗೆ, ನಿನ್ನ ಖಡ್ಗವನ್ನು ಹೊರಗೆ ಹಾಕು. ಖಡ್ಗ ಎತ್ತಿದವರೆಲ್ಲರೂ ಖಡ್ಗದಿಂದಲೇ ಹತರಾಗುವರು. ನಾನು ನನ್ನ ಪಿತನನ್ನು ಕೇಳಿಕೊಂಡರೆ ಅವರು ತಕ್ಷಣವೇ 12 ದಳಗಳಿಗಿಂತಲೂ ಹೆಚ್ಚು ದೇವದೂತರನ್ನು ಕಳುಹಿಸುವುದಿಲ್ಲವೆಂದುಕೊಂಡೆಯ. ಆದರೆ ಈ ಪ್ರಕಾರವೇ ಆಗಬೇಕು ಎನ್ನುವ ಪವಿತ್ರ ಗ್ರಂಥದ ವಾಕ್ಯ ನೆರವೇರಿದಾದರೂ ಹೇಗೆ ಎಂದರು. ಅದೇ ಸಂದರ್ಭದಲ್ಲಿ ಯೇಸು ಜನರ ಗುಂಪನ್ನು ಉದ್ದೇಶಿಸಿ, ದರೋಡೆಗಾರರನ್ನು ಹಿಡಿಯುವುದಕ್ಕೋ ಎಂಬಂತೆ ಖಡ್ಗಗಳನ್ನು ಲಾಠಿಗಳನ್ನು ಹಿಡಿದುಕೊಂಡು ನನ್ನನ್ನು ಬಂಧಿಸಲು ಬರಬೇಕಾಗಿತ್ತೆ. ನಾನು ಪ್ರತಿದಿನವೂ ಮಹಾದೇವಾಲಯದಲ್ಲಿ ಕುಳಿತು ಬೋಧನೆ ಮಾಡುತ್ತಾ ಇದ್ದೆ, ಆಗ ನೀವು ನನ್ನನ್ನು ಬಂಧಿಸಲಿಲ್ಲ. ಆದರೆ ಪವಿತ್ರ ಗ್ರಂಥದ ಪ್ರವಾದನೆಗಳು ಈಡೇರಲೆಂದೇ ಇದೆಲ್ಲ ಜರುಗಿದೆ ಎಂದರು. ಆಗ ಶಿಷ್ಯರೆಲ್ಲರೂ ಯೇಸುವನ್ನು ತೊರೆದು ಪಲಾಯನ ಮಾಡಿದರು. ಬಳಿಕ ಯೇಸುವನ್ನು ಬಂಧಿಸಿದವರು ಅವರನ್ನು ಪ್ರಧಾನ ಯಾಜಕ ಕಾಯಫನ ಬಳಿಗೆ ಕರೆದೊಯ್ದರು.
ಅಲ್ಲಿ ಧರ್ಮಶಾಸ್ತ್ರಿಗಳು ಪ್ರಮುಖರು ಸಭೆ ಸೇರಿದರು. ಪೇತ್ರನಾದರೂ ದೂರದಿಂದ ಯೇಸುವನ್ನು ಹಿಂಬಾಲಿಸುತ್ತಿದ್ದರು. ಅವರು ಪ್ರಧಾನ ಯಾಜಕರ ಭವನದವರೆಗೂ ಬಂದು ಹೊರಾಂಗಣವನ್ನು ಹೊಂದು ಪಹರೆಯವರಂತೆ ಕುಳಿತುಕೊಂಡರು. ಇದೆಲ್ಲ ಹೇಗೆ ಕೊನೆಗೊಳ್ಳುವುದೆಂದು ನೋಡಬೇಕೆಂಬ ಉದ್ದೇಶ ಅವರದಾಗಿತ್ತು. ಇತ್ತ ಮುಖ್ಯ ಯಾಜಕರು ಉಚ್ಚ ನ್ಯಾಯಸಭೆಯ ಸದಸ್ಯರೆಲ್ಲರೂ ಯೇಸುವನ್ನು ಮರಣದಂಡನೆಗೆ ಗುರಿಪಡಿಸುವ ಸಲುವಾಗಿ ಸುಳ್ಳು ಸಾಕ್ಷಿಯನ್ನು ಹುಡುಕುತ್ತಿದ್ದರು. ಹಲವಾರು ಸುಳ್ಳು ಸಾಕ್ಷಿಗಳು ಮುಂದೆ ಬಂದರು. ಆದರೂ ಸರಿಯಾದ ಒಂದು ಸಾಕ್ಷ್ಯವು ಅವರಿಗೆ ದೊರೆಯಲಿಲ್ಲ. ಕಡೆಗೆ ಇಬ್ಬರು ಮುಂದೆ ಬಂದು ಮಹಾ ದೇವಾಲಯವನ್ನು ಕೆಡವಿಬಿಟ್ಟು ಅದನ್ನು 3 ದಿನಗಳಲ್ಲಿ ಮರಳಿ ಕಟ್ಟುವ ಶಕ್ತಿ ನನಗಿದೆ ಎಂದು ಇವರು ಹೇಳಿದ್ದಾನೆ ಎಂದರು. ಆಗ ಪ್ರಧಾನ ಯಾಜಕರು ಎದುರಿದ್ದು ಯೇಸುವನ್ನು ನೋಡಿ, ಈ ಜನರು ನಿನ್ನ ವಿರುದ್ಧ ತಂದಿರುವ ಆರೋಪಣೆಗಳನ್ನು ಕೇಳುತ್ತಿರುವೆಯಾ? ಇವುಗಳಿಗೆ ನಿನ್ನ ಉತ್ತರ ಏನು ಎಂದು ಪ್ರಶ್ನಿಸಿದರು. ಆದರೆ ಯೇಸು ಮೌನವಾಗಿದ್ದರು. ಜೀವಂತ ದೇವರ ಮೇಲೆ ಆಣೆಯಿರಿಸಿ ನಾನು ನಿನ್ನನ್ನು ಕೇಳುತ್ತಿದ್ದೇನೆ, ನೀನು ದೇವರ ಪುತ್ರ ಹಾಗೂ ಅಭಿಷೇಕನಾದ ಲೋಕೋದ್ಧಾರಕನು ನಮಗೆ ಹೇಳು ಎಂದರು. ಆ ಪ್ರಧಾನ ಯಾಜಕರು. ಅದಕ್ಕೆ ಯೇಸು, ಅದು ನಿಮ್ಮ ಬಾಯಿಂದಲೇ ಬಂದಿದೆ. ಮಾತ್ರವಲ್ಲ, ನಾನು ಹೇಳುವುದನ್ನು ಕೇಳಿ. ನರಪುತ್ರನು ಸರ್ವಶಕ್ತ ದೇವರ ಬಲಗಡೆ ಆಸೀನರಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಇನ್ನು ಮುಂದಕ್ಕೆ ಕಾಣುತ್ತದೆ ಎಂದರು. ಇದನ್ನು ಕೇಳಿದೆ ಪ್ರಧಾನ ಯಾಜಕರು ತನ್ನ ಮುಖವನ್ನು ಕೋಪದಿಂದ ಹರಿದುಕೊಂಡರು. ಇವನು ದೇವಪುರುಷನೆಯಾಗಿದ್ದಾನೆ. ಇನ್ನೂ ನಮಗೆ ಸಾಕ್ಷಿಗಳು ಬೇಕೇ? ಇವನಾಡಿದ ದೇವಪುರುಷನೆಯನ್ನು ನೀವೇ ಕೇಳಿದ್ದೀರಿ. ಈಗ ನಿಮ್ಮ ತೀರ್ಮಾನ ಏನು ಎಂದು ಕೇಳಿದರು. ಅವರು ಇವನಿಗೆ ಮರಣದಂಡನೆ ಆಗಬೇಕು ಎಂದು ಉತ್ತರ ಕೊಟ್ಟರು. ಬಳಿಕ ಅವರು ಯೇಸುವನ್ನು ಮುತ್ತಲದಲ್ಲಿ ಕುಳಿತರು. ಅವರನ್ನು ಮುತ್ತಿದರು. ಕೆಲವರು ಅವರ ಬೆನ್ನಿಗೆ ಹೊಡೆದು, ಏಳು ಕ್ರಿಸ್ತ, ನಿನ್ನನ್ನು ಹೊಡೆದವರಾರು ನಮಗೆ ಪ್ರವಾದಿಸಿಬೇಕು ಎಂದರು. ಈಗ ಪೇತ್ರನು ಹೊರಾಂಗಣದಲ್ಲಿ ಕುಳಿತಿದ್ದರು. ದಾಸಿಯೊಬ್ಬಳು ಆತನ ಬಳಿಗೆ ಬಂದು ನೀವು ಸಹ ಗಲಿಲಾಯದ ಯೇಸುವಿನೊಂದಿಗೆ ಇದ್ದವರು ಎಂದರು. ನೀನು ಹೇಳುವುದು ಏನೆಂದು ನನಗೆ ತಿಳಿಯದು ಎಂದು ಪೇತ್ರನು ಎಲ್ಲರನ್ನು ನಿರಾಕರಿಸಿದನು. ಆತ ಅಲ್ಲಿಂದ ಎದ್ದು ಹೆಬ್ಬಾಗಿಲ ಬಳಿಗೆ ಬಂದಾಗ ಇನ್ನೊಬ್ಬ ದಾಸಿ ಆತನನ್ನು ಕಂಡು ಈಗ ನಜರೇತಿನ ಯೇಸುವಿನೊಂದಿಗೆ ಇದ್ದಾನೆ ಎಂದು ಅಲ್ಲಿದ್ದವರಿಗೆ ತಿಳಿಸಿದರು. ಪೇತ್ರನು ಆ ಮನುಷ್ಯ ಯಾರು ನಾನರಿಯೆ ಎಂದು ಆಣೆಯಿಟ್ಟು ಇನ್ನೊಮ್ಮೆ ನಿರಾಕರಿಸಿದರು. ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿ ನಿಂತಿದ್ದವರು ಪೇತ್ರನ ಹತ್ತಿರಕ್ಕೆ ಬಂದು, ಖಂಡಿತವಾಗಿ ನೀನು ಅವರಲ್ಲಿ ಒಬ್ಬನು. ನೀನು ಮಾತನಾಡುವ ರೀತಿಯೇ ನಿನ್ನನ್ನು ತೋರಿಸಿಕೊಡುತ್ತದೆ ಎಂದು ಹೇಳಿದರು. ಆಗ ಪೇತ್ರನು ತನ್ನನ್ನೇ ಶಪಿಸಿಕೊಳ್ಳಲಾರಂಭಿಸಿ, ಆ ಮನುಷ್ಯನನ್ನು ನಾನು ಖಂಡಿತವಾಗಿಯೂ ಅರಿಯೆನು ಎಂದು ಆಣೆಯಿಟ್ಟು ಹೇಳಿದರು. ಆ ಕ್ಷಣದಲ್ಲಿ ಕೋಳಿ ಕೂಗಿತು. ಕೋಳಿ ಕೂಗುವ ಮೊದಲೇ ಆತನನ್ನು ನಾನರಿಯೆ ಎಂದು ನನ್ನನ್ನು 3 ಬಾರಿ ನಿರಾಕರಿಸಿದೆ ಎಂದ ಸ್ವಾಮಿಯಲ್ಲಿ ಪೇತ್ರನ ನೆನಪಿಗೆ ಬಂದಿತು. ಆತನು ಅಲ್ಲಿಂದ ಹೊರಗೆ ಹೋಗಿ ಬಹಳವಾಗಿ ನೆನೆಬಿಟ್ಟು ಅತ್ತನು. ಬೆಳಗಾಯಿತು. ಎಲ್ಲ ಮುಖ್ಯ ಯಾಜಕರು ಜನರ ಪ್ರಮುಖರು ಸೇರಿ ಯೇಸುವನ್ನು ಕೊಲ್ಲಿಸುವುದಕ್ಕೆ ಸಮಾಲೋಚನೆ ಮಾಡಿದರು. ಅಂತೆಯೇ ಯೇಸುವಿಗೆ ಭೇಟಿ ಹಾಕಿಸಿ ಆತನನ್ನು ರಾಜ್ಯಪಾಲ ಪಿಲಾತನ ಬಳಿಗೆ ಕರೆದೊಯ್ದು ಅವನ ವಶಕ್ಕೆ ಒಪ್ಪಿಸಿದರು. ಯೇಸು ದಂಡನೆಗೆ ಗುರಿಯಾದರೆಂಬುದನ್ನು ಕಂಡು ಗುರುತು ಹೋಗಿಯುವುದನ್ನು ಪರಿತಾಪಗೊಂಡರು. ಆ 30 ಬೆಳ್ಳಿ ನಾಣ್ಯಗಳನ್ನು ಮುಖ್ಯ ಯಾಜಕರಾದ ಪ್ರಮುಖರ ಬಳಿಗೆ ಮರಳಿ ತಂದರು. ನಾನು ನಿರ್ದೋಷಿಯನ್ನು ತಿಳಿದುಕೊಂಡು ಪಾಪ ಕಟ್ಟಿಕೊಂಡೆ ಎಂದು ಹೇಳಿದರು.
ಅದಕ್ಕೆ ಅವರು ಅದರಿಂದ ನಮಗೆ ಅದನ್ನು ನೀನೇ ನೋಡಿಕೊ ಎಂದು ಬಿಟ್ಟರು. ಆಗ ಅವನು ಆ ಹಣವನ್ನು ದೇವಾಲಯದಲ್ಲಿ ಎಸೆದು ಹೊರಟು ಹೋಗಿ ನೇಣು ಹಾಕಿಕೊಂಡು ಸತ್ತನು. ಮುಖ್ಯ ಯಾಜಕರು ಆ ಹಣವನ್ನು ತೆಗೆದುಕೊಂಡು, ಇದು ರಕ್ತದ ಕ್ರಯ, ಇದನ್ನು ಪ್ರಾಣಿಗೆ ಕೋಶದಲ್ಲಿ ಹಾಕುವುದು ಸರಿಯಲ್ಲ ಎಂದು ಕೊಟ್ಟರು. ಕಡೆಗೆ ಒಂದು ನಿರ್ಧಾರಕ್ಕೆ ಬಂದರು. ಪರದೇಶಿಗಳನ್ನು ಹೂಡುವುದಕ್ಕೋಸ್ಕರ ಹಿಂಬಾಲವನ್ನು ಆ ಹಣ ಕೊಟ್ಟು ಕೊಂಡುಕೊಂಡರು. ಈ ಕಾರಣದಿಂದಲೇ ಅದನ್ನು ನೆತ್ತನ ನೆಲ ಎಂದು ಇಂದಿಗೂ ಕರೆಯಲಾಗುತ್ತದೆ. ಹೀಗೆ 30 ಬೆಳ್ಳಿ ನಾಣ್ಯಗಳನ್ನೆತ್ತಿ, ಸರ್ವೇಶ್ವರ ಸ್ವಾಮಿ ನನಗಿದ್ದ ಆದೇಶದಂತೆ ಕುಂಬಾರನವರ ಕೊಳ್ಳಲು ಅದನ್ನು ನೆತ್ತರು. ಅಮೂಲ್ಯ ವ್ಯಕ್ತಿಗೆ ಕಟ್ಟಿದ ಬೆಲೆ, ಇಸ್ರಾಯೇಲ್ ಜನರು ಒಪ್ಪಿದ ಭಕ್ತರು ಎಂದು ವಚನಿಸಿದ ಪ್ರವಾದಿ ಯೆರೆಮೀಯನ ಮಾತುಗಳು ಇವೆ. ಯೇಸು ಸ್ವಾಮಿಯನ್ನು ರಾಜ್ಯಪಾಲನ ಮುಂದೆ ನಿಲ್ಲಿಸಿದರು. ನೀನು ಯಹೂದ್ಯರ ಅರಸನೋ ಎಂದು ರಾಜ್ಯಪಾಲ ಪ್ರಶ್ನಿಸಿದರು. ಅದಕ್ಕೆ ಯೇಸು ಅದು ನಿಮ್ಮ ಬಾಯಿಂದಲೇ ಬಂದಿದೆ ಎಂದು ಬದುಕಿದರು. ಆದರೆ ಮುಖ್ಯ ಯಾಜಕರು ಊರ ಪ್ರಮುಖರು ಮಾಡಿದ ಆ ಆಜ್ಞೆಗಳಿಗೆ ಅವರು ಏನೂ ಉತ್ತರ ಕೊಡಲಿಲ್ಲ. ಆಗ ಪಿಲಾತನು, ಇವರು ನಿನಗೆ ವಿರುದ್ಧ ಇಷ್ಟೆಲ್ಲ ಹೇಳುತ್ತಿರುವುದು ನಿನಗೆ ಕೇಳಿಸುತ್ತಿಲ್ಲವೇ ಎಂದರು. ಯೇಸು ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ಇದರಿಂದ ರಾಜ್ಯಪಾಲನಿಗೆ ಅತ್ಯಾಶ್ಚರ್ಯವಾದ. ಪ್ರತಿ ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಜನರು ಬಯಸುವ ಒಬ್ಬ ಕೈದಿಯನ್ನು ಬಿಡುಗಡೆ ಮಾಡುವುದು ರಾಜ್ಯಪಾಲನ ಪದ್ಧತಿಯಾಗಿದೆ. ಆಗ ಬರಬ್ಬನೆಂಬ ಕುಪ್ರಸಿದ್ಧ ಕೈದಿಯೊಬ್ಬನು ಸೆರೆಹಿಡಿದನು. ಹೀಗಿರಲಾಗಿ ಪಿಲಾತನು ಅಲ್ಲಿ ಕೂಡಿದ್ದ ಜನರನ್ನು ಉದ್ದೇಶಿಸಿ, ನಾನು ಯಾರನ್ನು ಬಿಡುಗಡೆ ಮಾಡಬೇಕೆಂಬುತ್ತೀರಿ? ಬರಬ್ಬನನ್ನು ಅಥವಾ ಕ್ರಿಸ್ತ ಎಂದು ಕರೆಯಲಾಗುವ ಯೇಸುವನ್ನು ಎಂದು ಹೇಳಿದನು. ಆ ಜನರು ಅಸೂಯೆಯಿಂದಲೇ ಯೇಸುವನ್ನು ಹಿಡಿದು ಒಪ್ಪಿಸಿದ್ದಾರೆಂದು ಅವನಿಗೆ ಅರಿವಾಯಿತು. ಅದು ಅಲ್ಲದೆ ಪಿಲಾತನು ನ್ಯಾಯಪೀಠದಲ್ಲಿ ಕುಳಿತಿರುವಾಗ, ನೀನು ಆ ಸತ್ಪುರುಷನ ತಂಟೆಗೆ ಹೋಗಬೇಡಿ, ಆತನ ದೆಸೆಯಿಂದ ಕಳೆದ ರಾತ್ರಿ ಕನಸಿನಲ್ಲಿ ಬಹಳ ಸಂಕಟಪಟ್ಟಿದ್ದೇನೆ ಎಂದು ಅವರ ಪತ್ನಿ ಹೇಳಿ ಕಳುಹಿಸಿದರು. ಇತ್ತ ಬರಬ್ಬನನ್ನು ಬಿಡುಗಡೆ ಮಾಡಿ ಯೇಸುವನ್ನು ಕೊಲ್ಲಬೇಕೆಂದು ಕೇಳಿಕೊಳ್ಳುವಂತೆ ಮುಖ್ಯ ಯಾಜಕರು ಮತ್ತು ಪ್ರಮುಖರು ಜನರನ್ನು ಪ್ರಚೋದಿಸಿದರು. ರಾಜ್ಯಪಾಲನು ಪುನಃ ಜನರ ಮುಖವನ್ನು ನೋಡಿ, ಈ ಇಬ್ಬರಲ್ಲಿ ಯಾರನ್ನು ನನಗೆ ಬಿಟ್ಟುಕೊಡಲಿ ಎಂದು ಹೇಳಿದರು. ಅದಕ್ಕೆ ಅವರು ಬರಬ್ಬನನ್ನೇ ಎಂದು ಉತ್ತರ ಕೊಟ್ಟರು. ಹಾಗಾದರೆ ಕ್ರಿಸ್ತ ಎಂದು ಕರೆಯಲಾಗುವ ಯೇಸುವನ್ನು ಏನು ಮಾಡಲಿ ಎಂದು ಪಿಲಾತನು ಮರು ಪ್ರಶ್ನೆ ಮಾಡಿದನು. ಅವರೆಲ್ಲರೂ ಅವನನ್ನು ಶಿಲುಬೆಗೆ ಏರಿಸಿ ಎಂದು ಉತ್ತರಿಸಿದರು. ಏಕೆ ಇವನೇನು ಕೇಡು ಮಾಡಿದ್ದಾನೆ ಎಂದು ಪಿಲಾತನು ಕೇಳಲು, ಶಿಲುಬೆಗೆ ಏರಿಸಿ ಎಂದು ಅವರು ಇನ್ನೂ ಹೆಚ್ಚಾಗಿ ಆರ್ಭಟಿಸಿದರು. ಪಿಲಾತನು ತನ್ನ ಪ್ರಯತ್ನದಿಂದ ಏನೂ ಫಲಿಸುತ್ತಿಲ್ಲವೆಂದು, ಅದಕ್ಕೆ ಬದಲಾಗಿ ತಂಗಿ ಹೇಳುವ ಸೂಚನೆ ಇದೆ ಎಂದು ಮನಗಂಡರು. ಆದುದರಿಂದ ನೀರನ್ನು ಧರಿಸಿ, ಈ ನಿರಪರಾಧಿಯ ರಕ್ತಪಾತಕ್ಕೆ ಕೊನೆ ನಾನಲ್ಲ, ಅದಕ್ಕೆ ನೀವೇ ಕೊನೆಗಾರರು ಎಂದು ಹೇಳಿ ಜನರೆದುರಿಗೆ ಕೈ ಹೊಡೆದುಕೊಂಡರು. ಅದಕ್ಕೆ ಜನರೆಲ್ಲರೂ ಅವನ ರಕ್ತ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಇರಲಿ ಎಂದು ಕೂಗಿಕೊಂಡರು. ಬಳಿಕ ಪಿಲಾತನು ಅವರ ಇಷ್ಟದಂತೆಯೇ ಬರಬ್ಬನನ್ನು ಬಿಟ್ಟುಕೊಂಡರು. ಯೇಸುವನ್ನು ಕೊರಡೆಗಳಿಂದ ಕೊರೆಸಿ ಶಿಲುಬೆಗೇರಿಸಲು ಒಪ್ಪಿಸಿಬಿಟ್ಟರು. ರಾಜ್ಯಪಾಲನ ಸೈನಿಕರು ಯೇಸುವನ್ನು ರಾಜಭವನದ ಒಳಗೆ ಕರೆದೊಯ್ದರು. ಅವರ ಸೈನ್ಯ ಪಡೆಯೆಲ್ಲವೂ ಪ್ರಭುವನ್ನು ಸುತ್ತುಗಟ್ಟಿ ಸೈನಿಕರು ಅವರ ಉಡುಪನ್ನು ಸುರಿದು ಕಡು ಕೆಂಪು ಮೇಲಂಗಿಯೊಂದನ್ನು ಅವರಿಗೆ ಒದಿಸಿದರು. ಮುಳ್ಳಿನಿಂದ ಒಂದು ಕಿರೀಟವನ್ನು ಬೆಳೆದು ಅವರ ತಲೆಯ ಮೇಲೆ ಇರಿಸಿದರು. ಕೈಗೆ ಒಂದು ಕೋಲನ್ನು ಕೊಟ್ಟರು. ಆಮೇಲೆ ಅವರ ಮುಂದೆ ಮೊಣಕಾಲೂರಿ, ಯೆಹೂದ್ಯರ ಅರಸನಿಗೆ ಜಯವಾಗಲಿ ಎಂದು
ಅವರ ಮೇಲೆ ಹುಟ್ಟಿದರು. ಆ ಕೂದಲನ್ನು ಕಿತ್ತುಕೊಂಡು ತಲೆಯ ಮೇಲೆ ಹೊಡೆದರು. ಹೀಗೆ ಪರಿಹಾಸ್ಯ ಮಾಡಿ ಅವರ ಮೇಲೆ ಹೊರಿಸಿದ್ದ ಮೇಲಂಗಿಯನ್ನು ತೆಗೆದು ಹಾಕಿ ಅವರ ಉಡುಪನ್ನೇ ಪುನಃ ಹಾಕಿಸಿದರು. ಬಳಿಕ ಅವರನ್ನು ಶಿಲುಬೆಗೇರಿಸಲು ಕರೆದರು. ಸೈನಿಕರು ಯೇಸುವನ್ನು ಕರೆದುಕೊಂಡು ಊರ ಹೊರಗೆ ಹೋಗುತ್ತಿದ್ದಾಗ ಸಿರಿನ್ ಪಟ್ಟಣದ ಸಿಮೋನ್ ಎಂಬಾತನನ್ನು ಕಂಡರು. ಯೇಸುವಿನ ಶಿಲುಬೆಯನ್ನು ಹೊತ್ತು ಬರುವಂತೆ ಅವನನ್ನು ಬಲವಂತ ಮಾಡಿದರು. ಅವರೆಲ್ಲರೂ ಗೊಲ್ಗೊಥಾ ಎಂಬ ಸ್ಥಳಕ್ಕೆ ಬಂದು ಸೇರಿದರು. ಗೊಲ್ಗೊಥಾ ಎಂದರೆ ಕಪಾಲ ಸ್ಥಳ ಎಂದು ಅರ್ಥ. ಅಲ್ಲಿ ಕಹಿ ಧರಿಸಿದ ದ್ರಾಕ್ಷಾರಸವನ್ನು ಯೇಸುವಿಗೆ ಕುಡಿಯಲು ಕೊಟ್ಟರು. ಅವರು ಅದನ್ನು ರುಚಿ ನೋಡಿ ಕುಡಿಯಲು ಇಚ್ಛಿಸಲಿಲ್ಲ. ಯೇಸುವನ್ನು ಶಿಲುಬೆಗೇರಿಸಿದ ಬಳಿಕ ಅವರ ಉಡುಪಿಗಾಗಿ ಸೈನಿಕರು ಚೀಟು ಹಾಕಿ ತಮ್ಮ ತಮ್ಮೊಳಗೆ ಹಂಚಿಕೊಂಡರು. ಅನಂತರ ಅಲ್ಲೇ ಕುಳಿತು ಕಾವಲು ಕಾಯುತ್ತಿದ್ದರು. ಈತ ಯೇಸು ಯೆಹೂದ್ಯರ ಅರಸನಾದ ಎಂದು ಬರೆದಿದ್ದ ದೋಷಾರೋಪಣೆಯ ಫಲಕವನ್ನು ಅವರ ಶಿರಸ್ಸಿನ ಮೇಲ್ಭಾಗದಲ್ಲಿ ಇಟ್ಟರು. ಯೇಸುವಿನ ಬಲಗಡೆ ಒಬ್ಬರು, ಎಡಗಡೆ ಒಬ್ಬರು, ಈ ಇಬ್ಬರು ಗಂಡರನ್ನು ಅವರ ಸಗಳ ಶಿಲುಬೆಗೇರಿಸಿದರು. ಪಕ್ಕದಲ್ಲಿ ಹಾದು ಹೋಗುತ್ತಿದ್ದ ಜನರು ತಲೆಯಾಡಿಸುತ್ತ, ಮಹಾದೇವಾಲಯವನ್ನು ಕೆಡವಿ 3 ದಿನಗಳಲ್ಲಿ ಅದನ್ನು ಮತ್ತೆ ಕಟ್ಟಬಲ್ಲವನೇ, ಈಗ ನಿನ್ನನ್ನು ನೀನೇ ರಕ್ಷಿಸಿಕೊ. ನೀನು ದೇವರ ಪುತ್ರನಾದರೆ ಶಿಲುಬೆಯಿಂದ ಇಳಿದು ಬಾ ಎಂದು ಉತ್ತರಿಸಿದರು. ಅಂತೆಯೇ ಮುಖ್ಯಯಾಜಕರು, ಧರ್ಮಶಾಸ್ತ್ರಿಗಳು ಮತ್ತು ಪ್ರಮುಖರು, ಇವನು ಇತರರನ್ನು ರಕ್ಷಿಸಿದ, ಆದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಇವನಿದ್ದಾಗ ಇಸ್ರಾಯೇಲಿನ ಅರಸನು ಈಗ ಶಿಲುಬೆಯಿಂದ ಇಳಿದು ಬರಲಿ, ಆಗ ಇವನನ್ನು ನಂಬುತ್ತೇವೆ. ದೇವರಲ್ಲಿ ಭರವಸೆ ಇದೆ. ತಾನು ದೇವರ ಪುತ್ರ ಎಂದು ಹೇಳಿಕೊಳ್ಳುತ್ತಿದ್ದ. ದೇವರಿಗೆ ಇಷ್ಟವಾದವರು ಇವನಾಗಿದ್ದರೆ ದೇವರೇ ತಂದು ಇವನನ್ನು ಬಿಡುಗಡೆ ಮಾಡಲಿ ಎಂದು ಅಪಹಾಸ್ಯ ಮಾಡುತ್ತಿದ್ದರು. ಯೇಸುವಿನೊಡನೆ ಶಿಲುಬೆಗೆ ಏರಿಸಲಾಗಿದ್ದ ಗಂಡರು ಕೂಡ ಅದೇ ರೀತಿ ಅಣಗಿಸಿದರು. ಆಗ ನಡುಮಧ್ಯಾಹ್ನ ಆಗಿನಿಂದ 3 ಗಂಟೆಯವರೆಗೂ ನಾಡಿನಲ್ಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಯ ಸಮಯದಲ್ಲಿ ಯೇಸು ಸ್ವಾಮಿ ಏಲಿ ಏಲಿ ಲಮಾ ಸಬಕ್ತಾನಿ ಅಂದರೆ ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ಕೈ ಬಿಟ್ಟಿರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡರು. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಇದನ್ನು ನೋಡಿ ಇವನು ಎಲಿಯನನ್ನು ಕರೆಯುತ್ತಿದ್ದಾನೆ ಎಂದರು. ಕೂಡಲೇ ಅವರಲ್ಲೊಬ್ಬರು ಓಡಿಹೋಗಿ ಸ್ಪಂಜನ್ನು ತೆಗೆದುಕೊಂಡು ಬಂದು ಅದನ್ನು ಹುಳಿರಸದಲ್ಲಿ ತೋಯಿಸಿ ಒಂದು ಕೋಲಿನ ತುದಿಗೆ ಸಿಕ್ಕಿಸಿ ಯೇಸುವಿಗೆ ಕುಡಿಯಲು ಕೊಟ್ಟನು. ಮಿಕ್ಕವರು ಕಾರಣ ಇವನನ್ನು ರಕ್ಷಿಸಲು ಎಲಿಯನು ಬರುವನು ನೋಡೋಣ ಎಂದರು. ಯೇಸು ಮತ್ತೊಮ್ಮೆ ಗಟ್ಟಿಯಾಗಿ ಕೂಗಿ ಹಸುವಿಗೆ ಎಲ್ಲರೂ ಒಂದು ನಿಮಿಷ ಮೊಣಕಾಲಾಗಿ ಮೌನವಾಗಿ ಪ್ರಾರ್ಥಿಸಿದರು. ಆಗ ಇದು ಮಹಾದೇವಾಲಯದ ಬೆಲೆಯು ಮೇಲಿಂದ ಕೆಳಗಿನವರೆಗೆ ಭಾಗವಾಗಿ ಸಿಡಿದು ಭೂಮಿ ನಡುಗಿತು. ಬಂಡೆಗಳು ಸಿಡಿದವು, ಸಮಾಧಿಗಳು ತೆರೆದುಕೊಂಡವು. ಇದರ ಹೊಂದಿದ್ದ ಅನೇಕ ಭಕ್ತರ ದೇಹಗಳು ಜೀವಂತವಾಗಿ ಎದ್ದರು. ಹೀಗೆ ಎದ್ದವರು ಸಮಾಧಿಗಳಿಂದ ಹೊರಬಂದು ಯೇಸು ಪುನರುತ್ಥಾನ ಹೊಂದಿದ ಬಳಿಕ ಪವಿತ್ರ ನಗರಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು.
ಶತಾಧಿಪತಿ ಮತ್ತು ಅವರ ಸಂಗಡ ಯೇಸುವನ್ನು ಕಾಯುತ್ತಿದ್ದವರು ಭೂಕಂಪವನ್ನು ನಡೆದೆಲ್ಲವನ್ನು ಕಂಡು ಭಯಭ್ರಾಂತರಾದರು. ಸತ್ಯವಾಗಿಯೂ ಹೀಗಾದರೆ ಫಲಿಸಲಿ. ಏಕೆಂದರೆ ಯೇಸುವನ್ನು ಗಲಿಲೆಯರಿಂದ ಹಿಂಬಾಲಿಸಿ ಬಂದಿದ್ದ ಹಾಗೂ ಅವರ ಸೇವೆ ಮಾಡಿದ ಮಹಿಳೆಯರು ಅಲ್ಲಿದ್ದರು. ಅವರು ಇದೆಲ್ಲವನ್ನು ದೂರದಿಂದ ನೋಡುತ್ತಾ ಇದ್ದರು. ಅವರಲ್ಲಿ ಮಗ್ದಲದ ಮರಿಯಳು ಮತ್ತು ಜಬೇದಾಯನ ಮಕ್ಕಳ ತಾಯಿ ಇದ್ದರು. ಸಂಜೆಯಾಯಿತು. ಅರಿಮಥಾಯ ಊರಿನ ಜೋಸೇಫ್ ಎಂಬ ಧನವಂತನು ಅಲ್ಲಿಗೆ ಬಂದರು. ಈತನು ಸಹ ಯೇಸುವಿನ ಶಿಷ್ಯನಾಗಿದ್ದರು. ಈತ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ಪಾರ್ಥಿವ ಶರೀರವನ್ನು ತನಗೆ ಕೊಡಿಸಬೇಕೆಂದು ಹೇಳಿದನು. ಪಿಲಾತನು ಅದನ್ನು ಅವನಿಗೆ ಕೊಡುವಂತೆ ಅಪ್ಪಣೆ ಮಾಡಿದನು. ಜೋಸೆಫ್ ಅದನ್ನು ತೆಗೆದುಕೊಂಡು ಶುದ್ಧವಾದ ನಾರುಮಡಿ ವಸ್ತ್ರದಿಂದ ಸುತ್ತಿದನು. ತನಗೆಂದು ಬಂಡೆಯಲ್ಲಿ ಕೊರೆಯಲಾಗಿದ್ದ ಹೊಸ ಸಮಾಧಿಯಲ್ಲಿ ಅದನ್ನು ಇರಿಸಿದನು. ಆ ಸಮಾಧಿಯ ದ್ವಾರಕ್ಕೆ ಒಂದು ದೊಡ್ಡ ಕಲ್ಲನ್ನು ರೂಢಿಸಿ ಹೊರಟು ಹೋದರು. ಮಗ್ದಲದ ಮರಿಯಳು ಮತ್ತು ಆ ಇನ್ನೊಬ್ಬ ಮರಿಯಳು ಅಲ್ಲೇ ಸಮಾಧಿಗೆ ಎದುರಾಗಿ ಕುಳಿತುಕೊಂಡರು. ಮಾರನೆಯ ದಿನ ಅಂದರೆ ಸಿದ್ಧತೆಯ ದಿನ ಕಳೆದ ಮೇಲೆ ಮುಖ್ಯ ಯಾಜಕರು ಮತ್ತು ಫರಿಸಾಯರು ಕೂಡಿ ಪಿಲಾತನ ಬಳಿಗೆ ಬಂದರು. ಸ್ವಾಮಿ, ಆ ಹೊಸದಾದ ಮುಗಿಲಾದ 3 ದಿನಗಳಾದ ಮೇಲೆ ನಾವು ಪುನರ್ಜೀವನವಾಗಿ ಏಳುವೆವು ಎಂದು ಹೇಳಿದ್ದು ನಮಗೆ ಜ್ಞಾಪಕದಲ್ಲಿದೆ. ಆದ್ದರಿಂದ 3ನೆಯ ದಿನದ ತನಕ ಅವನ ಸಮಾಧಿಗೆ ಬದ್ಧವಾದ ಆಡಳಿಸಲು ಅಪ್ಪಣೆಯಾಗಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಅವನನ್ನು ಕರೆದುಕೊಂಡು ಹೋಗಿ ಸತ್ಯವನ್ನು ಬದಿಯಲ್ಲಿದ್ದಾನೆ ಎಂದು ಜನರಿಗೆ ಹೇಳಬಹುದು. ಆಗ ಮೊದಲನೆಯ ಮುಸುಕಿನಿಂದ ಕಡೆಯಗಳು ಮೋಸವಾಗುವುದು ಎಂದು ಹೇಳಿಕೊಂಡರು. ಪಿಲಾತನು ಅವರಿಗೆ, ಕಾವಲುಗಾರರು ಇದ್ದಾರಲ್ಲವೇ, ಹೋಗಿ ನಿಮಗೆ ಬೇಕಾದಂತೆ ಭದ್ರಪಡಿಸಿಕೊಳ್ಳಿ ಎಂದರು. ಅವರು ಹೋಗಿ ಸಮಾಧಿಯ ಕಲ್ಲಿಗೆ ಮುದ್ರೆ ಹಾಕಿ ಕಾವಲಿರಿಸಿ ಸಮಾಧಿಯನ್ನು ಸುಭದ್ರಪಡಿಸಿದರು. ಪ್ರಭು ಕ್ರಿಸ್ತನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸುವಿನ ಬಹಿರಂಗ ಜೀವನದ ಜೀವನದ ಸೇವಾ ಕಾರ್ಯದ ಅಂತಿಮ ವಾರದಲ್ಲಿ ನಾವಿದ್ದೇವೆ. ಇದನ್ನು ತಾಯಿ ಧರ್ಮಸಭೆ ಶ್ರೇಷ್ಠ ವಾರ ಅಥವಾ ಪವಿತ್ರ ವಾರವೆಂದು ಕರೆಯುತ್ತದೆ. ಕಳೆದ 3 ವರ್ಷಗಳಿಂದ ಯೇಸು ಸ್ವಾಮಿ ಜನಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು, ಸ್ವಾರ್ಥ ಕಾರ್ಯವನ್ನು ಮಾಡುತ್ತಾ ಬಂದಿದ್ದರು. ಅನೇಕ ಜನರನ್ನು ಅವರು ಗುಣಪಡಿಸಿದ್ದರು. ಆದ್ದರಿಂದ ಯೇಸು ಸ್ವಾಮಿ ಜೆರೂಸಲೇಮ್ ಮಹಾನಗರಕ್ಕೆ ಪ್ರವೇಶಿಸುವ ಸಮಯದಲ್ಲಿ ಇವರೊಬ್ಬ ಜನನಾಯಕನಾಗಿ ದಲಿತರ ಪರವಾಗಿ ತಮ್ಮ ಧ್ವನಿಯನ್ನು ಎತ್ತಿದ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇಂದು ಯೇಸು ಸ್ವಾಮಿ ಜೆರೂಸಲೇಮ್ ಮಹಾನಗರವನ್ನು ಪ್ರವೇಶಿಸಿದಾಗ ಕೇವಲ ಇವರೊಡನೆ 12 ಮಂದಿ ಶಿಷ್ಯರು ಮಾತ್ರವಲ್ಲ, 72 ಮಂದಿ ಆಯ್ಕೆ ಮಾಡಿಕೊಂಡ ಹಿಂಬಾಲಕರು ಮಾತ್ರವಲ್ಲ, ಲಕ್ಷಾಂತರ ಜನ ಅಲ್ಲಿ ನೆರೆದಿದ್ದರು. ಯಾವುದೇ ಆಧುನಿಕ ಧ್ವನಿವರ್ಧಕಗಳಿಲ್ಲದೆ ಲಕ್ಷಾಂತರ ಜನ ಘೋಷಣೆಗಳನ್ನು ಕೂಗುತ್ತಿದ್ದರು. ಹೊಸಾನ ದಾವೀದ ಕುವರನಿಗೆ ಹೊಸಾನ, ದೇವಪುತ್ರನಿಗೆ, ದೇವರ ನಾಮದಲ್ಲಿ ಬರುವವನಿಗೆ ಮಂಗಳವಾಗಲಿ, ಜಯವಾಗಲಿ ಎಂದು ಕೂಗುತ್ತಿದ್ದಂತಹ ಸ್ವರಗಳು ಅಂದು ಜೆರೂಸಲೇಮ್ ಮಹಾನಗರದ ಮೂಲೆ ಮೂಲೆಗಳಲ್ಲೂ ಮಾರ್ಧನಿಸುತ್ತಿದ್ದುದು ಮತ್ತು ಪ್ರತಿಧ್ವನಿಸುತ್ತಿದ್ದುದನ್ನು ಕೇಳುವುದು ಒಂದು ರೋಮಾಂಚನಕಾರ ಅನುಭವವಾಗಿರಬಹುದು ಎಂದರೆ ತಪ್ಪಾಗಲಾರದು. ಪ್ರಿಯರೇ, ಯೇಸು ಬಂದದ್ದು ಜನಗಳನ್ನು ಗಳಿಸುವುದಕ್ಕಲ್ಲ, ಮತಗಳನ್ನು ಗಳಿಸುವುದಕ್ಕಲ್ಲ, ಹಣವನ್ನು ಗಳಿಸುವುದಕ್ಕಲ್ಲ. ಬದಲಾಗಿ ಯೇಸು ಸ್ವಾಮಿ ಜಗತ್ತಿಗೆ ಬಂದದ್ದು ಆತ್ಮಗಳನ್ನು ಗಳಿಸಲು ಎಂಬುದನ್ನು ನಾವು ಈ ಜನಸ್ತಮೂಹದ ಮೂಲಕ, ಅಲ್ಲಿಂದ ನೆರೆದಿದ್ದಂತಹ ಜನಸ್ತೋಮದ ಮೂಲಕ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಪ್ರಿಯರೇ, ಇಡೀ ಪವಿತ್ರ ಗ್ರಂಥದಲ್ಲಿ ಜೆರೂಸಲೇಮ್ ನಗರ ಯಹೂದ್ಯ ಸಮಾಜದ
ಯಹೂದ್ಯ ಧಾರ್ಮಿಕ ಆಚರಣೆಗಳ ಅವರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕೇಂದ್ರ ಬಿಂದುವಾಗಿತ್ತು. ಆದ್ದರಿಂದ ಈ ಒಂದು ಮಹಾನಗರವನ್ನು ಇನ್ನು ನಾವು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಅಲ್ಲಿ ಸೇರಿದಂತಹ ಜನಸಮೂಹದ ನಡುವೆ ಯೇಸು ಸ್ವಾಮಿ ಜೆರುಸಲೇಮ್ ನಗರವನ್ನು ಪ್ರವೇಶಿಸಿದ್ದನ್ನು ನಾವು ಅರಿತುಕೊಳ್ಳಬಹುದಾಗಿದೆ. ಪ್ರಿಯರೇ, ಯೇಸು ಸ್ವಾಮಿ ಒಮ್ಮೆ ನುಡಿಯುತ್ತಾರೆ. ಲೂಕನ ಶುಭ ಸಂದೇಶ ಅಧ್ಯಾಯ 13:33 ಹೇಗೂ ಇಂದು ನಾಳೆ ಮತ್ತು ನಾಡಿದ್ದು ನಾನು ನನ್ನ ಪ್ರಯಾಣವನ್ನು ಮುಂದುವರಿಸಬೇಕು, ಏಕೆಂದರೆ ಯಾವ ಪ್ರವಾದಿಗೂ ಕೂಡ ಜೆರುಸಲೇಮಿನ ಹೊರತಾಗಿ ಆತನಿಗೆ ಬೇರೆ ಕಡೆ ಮರಣ ಸಲ್ಲದು ಎಂದು ಯೇಸು ಸ್ವಾಮಿ ನುಡಿಯುತ್ತಾರೆ. ಯೇಸು ಸ್ವಾಮಿ ಹಲವಾರು ಬಾರಿ ಜೆರುಸಲೇಮ್ ಮಹಾನಗರವನ್ನು ಪ್ರವೇಶಿಸಿದ್ದಾರೆ. ಆದರೆ ಅವರಿಗೆ ಈಗ ಚೆನ್ನಾಗಿ ಅರಿವಿತ್ತು, ತಮ್ಮ ತಂದೆಯ ಚಿತ್ತವನ್ನು ನೆರವೇರಿಸುವ ಸಲುವಾಗಿ ಇವರು ತಮ್ಮ ಅಂತಿಮ ಪಯಣ, ಅಂತಿಮ ವಾರ, ತಮ್ಮ ಜೀವನದ ಕಟ್ಟಕಡೆಯ ದಿನಗಳನ್ನು ಈ ಜೆರುಸಲೇಮ್ ಮಹಾನಗರವನ್ನು ಪ್ರವೇಶಿಸುವುದರ ಮೂಲಕ ತಮ್ಮನ್ನೇ ಅವರು ಲೋಕ ಕಲ್ಯಾಣಕ್ಕಾಗಿ ಅರ್ಪಿಸುವುದಕ್ಕೆ ಸಿದ್ಧ ಮಾಡಿಕೊಳ್ಳುತ್ತಾರೆ. ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಮೆರವಣಿಗೆಯಲ್ಲಿ ಬರುವಾಗ ಅಲ್ಲಿ ನಾವು ಎರಡು ರೀತಿಯ ಅಥವಾ ವರ್ಗದ ಜನಗಳನ್ನು ನಾವು ಕಾಣುತ್ತೇವೆ. ಒಂದು ವರ್ಗದ ಜನರು ಯೇಸು ಸ್ವಾಮಿಯನ್ನು ಪ್ರೀತಿಸುತ್ತಿದ್ದಂತಹ ಜನ, ಅವರು ಯೇಸು ಸ್ವಾಮಿಯಿಂದ ಸಹಾಯವನ್ನು ಪಡೆದಿದ್ದವರು, ದೇವರ ಸುವಾರ್ತೆಯನ್ನು ಆಲಿಸಿದವರು, ಬಡವರು, ದೀನದಲಿತರು ಆಗಿದ್ದರು. ಯೇಸು ಸ್ವಾಮಿ ಅಂತಹ ಜನಗಳನ್ನು ಸ್ಪರ್ಶಿಸಿ ಅವರನ್ನು ಗುಣಪಡಿಸಿದಂತಹ ವ್ಯಕ್ತಿಗಳು, ಅವರು ಹಸಿದಿದ್ದಾಗ ಗುಣಪಡಿಸಿದಂತಹ ವ್ಯಕ್ತಿಗಳು ಆಗಿದ್ದರು. ಇನ್ನೊಂದು ವರ್ಗದ ಜನರು, ಅವರು ಯಹೂದ ಸಮಾಜದ ಉನ್ನತ ಶ್ರೇಣಿಯಲ್ಲಿದ್ದವರು, ಫರಿಸಾಯರು, ಸದ್ದುಕಾಯರು, ಮುಖ್ಯ ಯಾಜಕರು. ಇವರು ಯೇಸು ಸ್ವಾಮಿಯನ್ನು ದ್ವೇಷಿಸುತ್ತಿದ್ದರು. ಯಾವ ಸಮಯದಲ್ಲಿ ನಾವು ಯೇಸು ಸ್ವಾಮಿಯನ್ನು ಹಿಡಿದು ಅವರನ್ನು ಕೊಲ್ಲಬೇಕೆಂದು ಹವಣಿಸುತ್ತಿದ್ದಂತಹ ಒಂದು ಪರಾಕಾಷ್ಠೆಯ ಸಮಯ ಯೇಸು ಸ್ವಾಮಿ ಆ ಜೆರುಸಲೇಮ್ ಮಹಾನಗರವನ್ನು ಪ್ರವೇಶಿಸುವ ಸಮಯವಾಗಿತ್ತು. ಯೇಸು ಸ್ವಾಮಿಗೆ ಚೆನ್ನಾಗಿ ತಿಳಿದಿತ್ತು, ನಾನು ಈಗ ಒಮ್ಮೆ ಜೆರುಸಲೇಮ್ ನಗರವನ್ನು ನಾನು ಪ್ರವೇಶಿಸಿದರೆ ಇದು ನನ್ನ ಜೀವನದ ಅಂತಿಮ ದಿನಗಳು ಆಗಿವೆ. 33 ವರ್ಷಗಳ ಇಹಲೋಕದ ಪಯಣ ಇಲ್ಲಿಗೆ ಅಂತ್ಯವಾಗುತ್ತದೆ ಎಂದು ಅವರು ಚೆನ್ನಾಗಿ ತಿಳಿದಿದ್ದು, ತಂದೆಯ ಚಿತ್ತವನ್ನು ನೆರವೇರಿಸುವ ಸದುದ್ದೇಶದಿಂದ ಅವರು ಈ ನಗರವನ್ನು ಪ್ರವೇಶಿಸುತ್ತಾರೆ. ಪ್ರಿಯರೇ, ಬಾಹ್ಯ ನೋಟಕ್ಕೆ ಇದು ಒಂದು ಭವ್ಯ ಮೆರವಣಿಗೆಯಂತೆ ಕಂಡರೂ ಈ ಆಡಂಬರದ ಹಿಂದೆ ನೋವಿತ್ತು ಮತ್ತು ತ್ಯಾಗವಿತ್ತು. ಗುರಿ ತಲುಪುವ ದೃಢತೆಯನ್ನು ನಾವು ಯೇಸು ಸ್ವಾಮಿಯಲ್ಲಿ ಕಂಡರೂ ಸಹ ಗುರಿಯ ಹಿಂದೆ ಒಂದು ದುಃಖ ಮತ್ತು ದುಗುಡವನ್ನು ನಾವು ಕಾಣುತ್ತೇವೆ. ಅಂತಿಮವಾಗಿ ಈ ಒಂದು ಮೆರವಣಿಗೆಯ ಹಿಂದೆ ಸೋವು ಮತ್ತು ನೋವನ್ನು ಮೀರಿದ, ಸಾವನ್ನು ನೋವನ್ನು ಮೀರಿದ ಒಂದು ನಿತ್ಯ ಜೀವವಿತ್ತು ಎಂಬುದನ್ನು ನಾವು ಮರೆಯಬಾರದು. ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಗರಿಗಳ ಭಾನುವಾರ ನಾವು ಈಗ ಗರಿಗಳ ಭಾನುವಾರದ ಮೂಲಕ ಯೇಸು ಸ್ವಾಮಿಯ ಈ ಅಂತಿಮ ವಾರವನ್ನು ನಾವು ಧ್ಯಾನಿಸಲು ಪ್ರಯತ್ನಿಸಿದ್ದೇವೆ. ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಈ ಜೆರುಸಲೇಮ್ ಮಹಾನಗರಿಯನ್ನು ಪ್ರವೇಶಿಸುವುದು ಎಂಬುದು ಮುಖ್ಯವಾಗಿ ನಾವು ಧ್ಯಾನಿಸಬೇಕಾಗುತ್ತದೆ. ಯೇಸು ಸ್ವಾಮಿ ಮುಖ್ಯವಾಗಿ 3 ರೀತಿಯಲ್ಲಿ ಜೆರುಸಲೇಮ್ ಮಹಾನಗರವನ್ನು ಪ್ರವೇಶಿಸಿದರು ಎಂಬುದರ ಬಗ್ಗೆ ಒಂದು ಪುಟ್ಟ ಚಿಂತನೆಯನ್ನು ನಾನು ನೀಡಲು ಬಯಸುತ್ತೇನೆ. ಪ್ರಿಯರೇ, ಯೇಸು ಸ್ವಾಮಿ ಪ್ರಪ್ರಥಮವಾಗಿ ಒಬ್ಬ ಮೆಸ್ಸಿಯನಾಗಿ ಅವರು ಈ ಒಂದು ಜೆರುಸಲೇಮ್ ಮಹಾನಗರವನ್ನು ಪ್ರವೇಶಿಸುತ್ತಾರೆ. ನಾವು ನೋಡ್ತೇವೆ, ಮೆಸ್ಸಿಯ ಎಂದರೆ ಅಭಿಷಿಕ್ತನಾದವನು, ಅಭ್ಯಂಗಿತನಾದವನು ಎಂದು ಅರ್ಥ. ಹಿಬ್ರೂ ಭಾಷೆಯ ಮೆಶಾಕ್ ಎಂಬ ಪದದಿಂದ ಈ ಒಂದು ಅಭ್ಯಂಗಿತನು ಎಂಬ ಪದ ಬಂದಿದೆ. ಇದನ್ನು ನಾವು ಗ್ರೀಕ್ ಭಾಷೆಯಲ್ಲಿ ಅನುವಾದಿಸಿದಾಗ ಕ್ರಿಸ್ತೋಸ್ ಅಥವಾ ಕ್ರಿಸ್ತ ಎಂದು ನಾವು ಇದನ್ನು ಕರೆಯಬಹುದಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ವಿಶೇಷವಾಗಿ 3 ರೀತಿಯ ವರ್ಗದ ಜನರನ್ನು ಅಭ್ಯಂಗಿಸಲಾಗುತ್ತಿತ್ತು. ಪ್ರಪ್ರಥಮವಾಗಿ ಪ್ರವಾದಿಗಳನ್ನು ಅಭ್ಯಂಗಿಸಿ ದೇವರು ಅವರನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದರು. ನಾವು ನೋಡುತ್ತೇವೆ ಅರಸರುಗಳ ಪ್ರಥಮ ಗ್ರಂಥ ಅಧ್ಯಾಯ 19:16 ಪ್ರವಾದಿ ಎಲಿಯನಿಗೆ ದೇವರು ನುಡಿಯುತ್ತಾರೆ. ವಚನ 19:16 ಆಬೇಲ್ ಮತ್ತು ಶಾಗಾಟನ ಮಗನೂ ಆದ ಎಲೀಷನನ್ನು ನಿನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ನೀವು ಅವನನ್ನು ಅಭ್ಯಂಗಿಸು ಎಂದು ನುಡಿಯುತ್ತಾರೆ. ಆದ್ದರಿಂದ ನಾವು ನೋಡ್ತೇವೆ ಪ್ರವಾದಿಗಳು ಅಭ್ಯಂಗಿತರಾಗುತ್ತಿತ್ತು. ಇನ್ನು ಯಾಜಕರು ನಾವು ವಿಮೋಚನ ಕಾಂಡದಲ್ಲಿ ನೋಡ್ತೇವೆ, ಸರ್ವಶಕ್ತ ದೇವರು ಮೋಶೆಗೆ ನುಡಿಯುತ್ತಾರೆ. ಆರೋನ ಮತ್ತು ಅವನ ಮಕ್ಕಳಿಗೆ ಯಾಜಕ ದೀಕ್ಷೆಯ ಬಗ್ಗೆ ನುಡಿಯುವಾಗ ಅವರು ನುಡಿಯುತ್ತಾರೆ, ಅಭಿಷೇಕ ತೈಲವನ್ನು ಅವನ ತಲೆಯ ಮೇಲೆ ಅಭ್ಯಂಜನ ಮಾಡಿ ಅವನನ್ನು ಅಭಿಷೇಕಿಸು. ಆದ್ದರಿಂದ ಪ್ರವಾದಿಗಳು ಮಾತ್ರವಲ್ಲ, ಯಾಜಕರು ಕೂಡ ಅಭ್ಯಂಗವನ್ನು ಪಡೆಯುತ್ತಿದ್ದರು. ಮತ್ತು ಅಂತಿಮವಾಗಿ ಅರಸರು ಸಮುವೇಲನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಅಧ್ಯಾಯ 10:1 ಸೌಲನಿಗೆ ಪ್ರವಾದಿ ಮತ್ತು ನ್ಯಾಯಾಧೀಶ ಸಮುವೇಲನು ಆತನು ಅವನಿಗೆ ಅಭ್ಯಂಗಿಸುವುದನ್ನು ನಾವು ಕಾಣುತ್ತೇವೆ. ಆತನು ನುಡಿಯುತ್ತಾನೆ, ಆಡು ಮುಂದೆ ಹೋದಾದ ಮೇಲೆ ಸಮುವೇಲನು
ಓಲಿವ್ ಎಣ್ಣೆ ಕುಂಪೆಯಿಂದ ಅವನ ತಲೆಯ ಮೇಲೆ ತೈಲವನ್ನು ಹೊಯ್ದು ಅವನನ್ನು ಮುದ್ದಿಟ್ಟು ಅವನಿಗೆ ಸರ್ವೇಶ್ವರ ತಮ್ಮ ಜನರ ಮೇಲೆ ರಾಜ್ಯಾಡಲು ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾರೆ ಎಂದು ನುಡಿಯುತ್ತಾನೆ. ಅಂದರೆ ಒಬ್ಬ ಪ್ರವಾದಿ ಅಭ್ಯಂಗಿತನಾದವನು, ಯಾಜಕ ಅಭ್ಯಂಗಿತನಾದವನು ಮತ್ತು ಅರಸನು ಅಭ್ಯಂಗಿತನಾದವನು ಆಗಿದ್ದಾನೆ. ಆದ್ದರಿಂದ ಮೆಸ್ಸಿಯ ಎಂದಾಕ್ಷಣ ಅಭಿಷಿಕ್ತನಾದನು ಎಂದರೆ ಯೇಸು ಸ್ವಾಮಿ ಪ್ರವಾದಿಗಳಲ್ಲಿ ಶ್ರೇಷ್ಠ ಪ್ರವಾದಿಯಾಗಿದ್ದಾರೆ, ರಾಜ್ಯರಲ್ಲಿ ಅತ್ಯಂತ ಶ್ರೇಷ್ಠ ರಾಜರು ಆಗಿದ್ದಾರೆ, ಯಾಜಕರಲ್ಲಿ ಪ್ರಧಾನ ಯಾಜಕರು ಪ್ರಭು ಕ್ರಿಸ್ತರು ಆಗಿದ್ದಾರೆ. ಆದ್ದರಿಂದ ಯೇಸು ಸ್ವಾಮಿ ಜೆರೂಸಲೇಮ್ ನಗರವನ್ನು ಪ್ರವೇಶಿಸುವಾಗ ಅವರು ಒಬ್ಬ ಅಭಿಷಿಕ್ತನಾಗಿ, ಲೋಕೋದ್ಧಾರಕನಾಗಿ, ಮೆಸ್ಸಿಯನಾಗಿ ಅವರು ಪ್ರವೇಶಿಸುವುದು ಇಲ್ಲಿ ಬಹಳಷ್ಟು ಅರ್ಥವನ್ನು ಕಂಡುಕೊಳ್ಳುತ್ತದೆ. ನಾವು ಶುಭ ಸಂದೇಶದಲ್ಲಿ ಒಮ್ಮೆ ಯಹೂದ್ಯರು ಬಂದು ಯೇಸು ಸ್ವಾಮಿಯನ್ನು ಪ್ರಶ್ನಿಸುವುದನ್ನು ನಾವು ಕಾಣುತ್ತೇವೆ. 10:26 ಯೋಹಾನನ ಸುವಾರ್ತೆ. ಯಹೂದ್ಯರು ಅವರನ್ನು ಸುತ್ತುವರಿದು, ಯೇಸು ಸ್ವಾಮಿಯನ್ನು ಅವರು ಸುತ್ತುವರಿದು ಅವರಲ್ಲಿದ್ದಂತಹ ಒಂದು ನಿರಾಶೆಯನ್ನು ಅವರು ಹೊರಗಾಕಿ ದುಡಿಯುತ್ತಾರೆ. ಇನ್ನೆಷ್ಟು ಕಾಲ ನಮ್ಮನ್ನು ಸಂಶಯದಲ್ಲಿಡುವೆ ನೀನೇ ಅಭಿಷಿಕ್ತನಾದ ಲೋಕೋದ್ಧಾರಕಾಗಿದ್ದರೆ ನಮಗೆ ಸ್ಪಷ್ಟವಾಗಿ ಹೇಳಿಬಿಡುವೆಂದರು. ಅಂದರೆ ಯೇಸು ಸ್ವಾಮಿ ಮಾಡುತ್ತಿದ್ದಂತಹ ಎಲ್ಲಾ ಸೂಚಕ ಕಾರ್ಯಗಳನ್ನು ಕಂಡು, ಪವಾಡಗಳನ್ನು ಕಂಡು, ದೈವವಾಕ್ಯದ ಸುವಾರ್ತೆಯನ್ನು ಕಂಡು ಇವರು ಆಶ್ಚರ್ಯಚಕಿತರಾಗಿ, ಇನ್ನೂ ನೀನು ನಮಗೆ ಹೇಳುತ್ತಿಲ್ಲವೇ ನೀನು ಮೆಸ್ಸಾಯನಾಗಿದೆಯೋ ಇಲ್ಲವೋ ಎಂದು ಇವರು ಕೇಳುತ್ತಾರೆ. ಆದರೆ ಯೇಸು ಸ್ವಾಮಿ ತಾವೇ ದೇವರ ಪುತ್ರ, ತಾವೇ ಮೆಸ್ಸಾಯ ಎಂದು ಘೋಷಿಸಿದರೂ ಸಹ ಯಹೂದ್ಯ ಜನರು ಯೇಸು ಸ್ವಾಮಿಯನ್ನು ಅಭಿಷಿಕ್ತನಾದವನು ಕ್ರಿಸ್ತನೆಂದು ಅವರು ಪರಿಗಣಿಸುವುದಿಲ್ಲ. ಇದು ಒಂದು ವಿಪರ್ಯಾಸವಾಗಿದೆ. ಪ್ರಿಯರೇ, ಗರಿಗಳ ಭಾನುವಾರ ಯೇಸು ಸ್ವಾಮಿ ವಿವಿಧ ಸಂಕೇತಗಳ ಮೂಲಕ ತಾವು ಮೆಸ್ಸಾಯನನ್ನು ತಮ್ಮನ್ನೇ ತೋರ್ಪಡಿಸುತ್ತಾರೆ. ಯೇಸು ಸ್ವಾಮಿ ಒಂದು ಹೇಸರಗತ್ತೆಯನ್ನೇರಿ ಅವರು ಜೆರೂಸಲೇಮ್ ನಗರವನ್ನು ಪ್ರವೇಶಿಸುತ್ತಾರೆ. ಆದ್ದರಿಂದ ಅವರು ಲೋಕೋದ್ಧಾರಕ ಅಭಿಷಿಕ್ತ ಎಂದು ಅದರ ಮೂಲಕ ನಮಗೆ ತಿಳಿಸುವುದನ್ನು ನಾವು ಕಾಣುತ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ಯಾವುದಾದರೂ ಒಂದು ಮೆರವಣಿಗೆಯಲ್ಲಿ ಅಥವಾ ಒಂದು ಪ್ರಾಣಿ, ಯಾವ ಪ್ರಾಣಿ ಕಲ್ಮಶವಿಲ್ಲದ ಪ್ರಾಣಿ, ಯಾವ ಬಾರಿ ನೊಗವನ್ನು ಹೊರದಂತಹ ಪ್ರಾಣಿಯನ್ನು ಮಾತ್ರ ಒಳ್ಳೆಯ ಮತ್ತು ಪವಿತ್ರ ಕಾರ್ಯಗಳಿಗೆ ಬಳಸಿಕೊಳ್ಳಲಾಗುವುದನ್ನು ನಾವು ಕಾಣುತ್ತೇವೆ. ಸಂಖ್ಯಾಕಾಂಡ 19:1-2 ಸರ್ವೇಶ್ವರ ಮೋಶೆ ಮತ್ತು ಆರೋನರಿಗೆ ನುಡಿದರೆ, ಸರ್ವೇಶ್ವರನಾದ ನಾನು ನಿಮಗೆ ಒಂದು ವಿಧಿಯನ್ನು ನೇಮಿಸಿದ್ದೇನೆ, ಅದೇನೆಂದರೆ ಎನ್ನು ನೊಗವನ್ನು ಹೊರದ ಮತ್ತು ಯಾವ ಕುಂದುಕೊರತೆ ಇಲ್ಲದ ಒಂದು ಕೆಂದಾಕಳನ್ನು ನೀನು ತಂದುಕೊಡಬೇಕೆಂದು ಇಸ್ರಾಯೇಲರಿಗೆ ತಿಳಿಸು. ಅಂದರೆ ಯಾವುದಾದರೂ ಒಂದು ಪ್ರಾಣಿಯನ್ನು ಉಪಯೋಗಿಸಿದಂತಹ ಪ್ರಾಣಿಯನ್ನು ಆ ಒಂದು ಕಾರ್ಯಕ್ಕೆ ಬಳಸಬೇಕಾಗುತ್ತದೆ. ಇನ್ನು ಧರ್ಮೋಪದೇಶ ಕಾಂಡ 21:3 ನಾವು ನೋಡುತ್ತೇವೆ, ಯಾವ ಊರು ಹತ್ತಿರವಾಗಿದೆಯೋ ಆ ಊರಿನ ಹಿರಿಯರು ಇನ್ನೂ ನೊಗಕ್ಕೆ ಕಟ್ಟದ ಹಾಗೂ ಯಾವ ಕೆಲಸವನ್ನು ಮಾಡಬಹುದು ಕಡಸನ್ನು ತೆಗೆದುಕೊಳ್ಳಬಹುದು. ಕಡಸು ಅಂದರೆ ಯಾವುದೇ ಒಂದು ಕರುವನ್ನು ಹಾಕಿದಂತಹ ಹಸು. ಆದ್ದರಿಂದ ಯಾವುದೇ ನೋವನ್ನು ಅನುಭವಿಸಿರದ ತಾಜಾವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಒಂದು ಹಸುವನ್ನು ನೀನು ಬಳಸು ಎಂದು ನುಡಿಯಲಾಗಿದೆ. ಆದ್ದರಿಂದ ಪ್ರಿಯರೇ, ಯೇಸು ಸ್ವಾಮಿ ಒಂದು ಹೇಸರಗತ್ತೆಯಲ್ಲಿ ಬರುತ್ತಿದ್ದಾರೆ ಎಂದರೆ ಅವರು ಮೆಸ್ಸಿಯ ಎಂಬ ಸಂದೇಶವನ್ನು ನಮಗೆ ಈ ಗರಿಗಳ ಭಾನುವಾರ ನಮಗೆ ತಿಳಿಸುತ್ತದೆ. ಎರಡನೇದಾಗಿ ಯೇಸು ಸ್ವಾಮಿ ಕೇವಲ ಮೆಸ್ಸಿಯನಾಗಿ ಮಾತ್ರವಲ್ಲ, ರಾಜಾದಿರಾಜನಾಗಿ, ಇಸ್ರಾಯೇಲ್ ಜನಾಂಗದ ಒಬ್ಬ ಅಧಿಕಾರಿಯಾಗಿ, ಅರಸನಾಗಿ, ಶಾಂತಿಯ ದೂತನಾಗಿ ಯೇಸು ಸ್ವಾಮಿ ಹೆಸರುಗತ್ತೆಯಲ್ಲಿ ಬರುವುದನ್ನು ನಾವು ಕಾಣುತ್ತೇವೆ. ಯೇಸು ಸ್ವಾಮಿಯ ಜನನದ ಸಮಯದಲ್ಲಿ ಗಾಬ್ರಿಯಲ್ ದೂತರು ಲೂಕನ ಶುಭ ಸಂದೇಶಕ್ಕೆ 1:24-35-33 ನಾವು ನೋಡುತ್ತೇವೆ. ಮಂಗಳವಾಕ್ಯವನ್ನು ನೀಡಿದಂತಹ ಸಮಯದಲ್ಲಿ ದೇವದೂತನು ನುಡಿಯುತ್ತಾನೆ, ಆತನು ಮಹಾಪುರುಷನಾಗುವನು. ಯೇಸು ಸ್ವಾಮಿಯ ಬಗ್ಗೆ ನುಡಿದಂತಹ ಪ್ರವಾದನೆ ಇದು. ಆತನು ಮಹಾಪುರುಷನಾಗುವನು, ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು, ಪಿತಾಮಹ ದಾವೀದನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು, ಯಾಕೋಬನ ವಂಶವನ್ನು ಆತನು ಚಿರಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇರದು ಎಂದು ನುಡಿಯುತ್ತಾನೆ. ಆದ್ದರಿಂದ ಇದರ ಮುಖೇನ ಯೇಸು ಸ್ವಾಮಿ ತಮ್ಮ ಜನನ ಮುಂಚೆಯೇ ಒಬ್ಬ ಅರಸನಾಗಿ ಅವರನ್ನು ನಮಗೆ ತೋರಿಸಲಾಗುತ್ತದೆ. ಮೂವರು ರಾಯರು ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬಂದಾಗ ಅವರು ಹೆರೋದರಸನ ಬಳಿ ಬಂದು ಕೇಳುವುದು ಮತ್ತಾಯನ ಶುಭ ಸಂದೇಶ 2:2 ನಾವು ನೋಡುತ್ತೇವೆ. ಯಹೂದ್ಯರ ಅರಸ ಹುಟ್ಟಿದ್ದಾನಲ್ಲವೇ ಅವನಲ್ಲಿ ಎಂದು ಕೇಳುತ್ತಾರೆ. ಆದ್ದರಿಂದ ಯೇಸು ಸ್ವಾಮಿ ಒಬ್ಬ ಅರಸನಾಗಿ, ರಾಜಾದಿರಾಜನಾಗಿ ಜೆರೂಸಲೇಮ್ ಮಹಾನಗರವನ್ನು ಪ್ರವೇಶಿಸುವುದನ್ನು ನಾವು ಕಾಣುತ್ತೇವೆ. ಜನರು ತಮ್ಮ ಮೇಲ್ಹೊದಿಕೆಗಳನ್ನು, ಇದನ್ನು ನಾವು ಯಾತನೆ ಮುಂತಾದದಲ್ಲಿ ಆಲಿಸುತ್ತೇವೆ, ತಮ್ಮ ಮೇಲ್ಹೊದಿಕೆಗಳನ್ನು ಅವರು
ನೆಲಕ್ಕೆ ಹಾಸುತ್ತಾರೆ, ಕೆಲವರು ಮೇಲೊಂದಿಗೆಗಳನ್ನು ಆ ಹೇಸರಗತ್ತೆ ಮೇಲೆ ಹಾಕಿ ಯೇಸು ಸ್ವಾಮಿಗೆ ಭವ್ಯವಾದ ಸ್ವಾಗತವನ್ನು ಕೋರುವುದನ್ನು ನಾವು ಕಾಣುತ್ತೇವೆ. ಗರಿಗಳನ್ನು ಹಿಡಿದು ಕೈಯಲ್ಲಿ ಹೊಸಾನೆಯನ್ನು ಹಾಡುತ್ತಾ ಅವರು ಯೇಸು ಸ್ವಾಮಿಯನ್ನು ಬರಮಾಡಿಕೊಳ್ಳುವುದು ಯಹೂದ್ಯ ಸಮಾಜದಲ್ಲಿ, ಇಸ್ರಾಯೇಲ್ ಜನಾಂಗದಲ್ಲಿ ರಾಷ್ಟ್ರೀಯತೆಯ ಸಂಕೇತವಾಗಿತ್ತು. ನಾವು ಇದನ್ನು ಮಕ್ಕಬೀಯರ ಗ್ರಂಥದಲ್ಲಿ ನಾವು ನೋಡ್ತೇವೆ. ಮಕ್ಕಬೀಯರ ಮೊದಲನೇ ಗ್ರಂಥ 13:5 ನಾವು ನೋಡ್ತೇವೆ. 171ನೆಯ ವರ್ಷದ 2ನೇ ತಿಂಗಳ 23ನೆಯ ದಿನ ಇಸ್ರಾಯೇಲನ ಮಹಾಶತ್ರು ಅಳಿದಿದ್ದ ಸವಿನಕ್ಕಾಗಿ ಅವರು ಸ್ತೋತ್ರ ಸಲ್ಲಿಸುತ್ತಾ ಕರ್ತೂರದ ಗರಿಗಳು, ಕಿನ್ನರಿ, ತಾಳ, ಪ್ರತಿವಾದ್ಯಗಳೊಂದಿಗೆ ಸಂಗೀತ ಕೀರ್ತನೆಗಳನ್ನು ಹಾಡುತ್ತಾ ಮಹಾನಗರವನ್ನು ಜನರೆಲ್ಲರೂ ಪ್ರವೇಶಿಸುತ್ತಾರೆ. ಆದ್ದರಿಂದ ಅರಸ ಬಂದಾಕ್ಷಣ ಆ ಒಂದು ಶಾಂತಿಯ ದೂತ ಬಂದಿದ್ದಾನೆ, ಆದ್ದರಿಂದ ನಾವು ಇವರನ್ನು ಸ್ವಾಗತಿಸಬೇಕು ಎಂಬುದರ ಸಲುವಾಗಿ ತಂತಿ ವಾದ್ಯಗಳೊಂದಿಗೆ ಜಯಘೋಷಗಳನ್ನು ಹಾಕುತ್ತಾ ಅವರು ಆಹ್ವಾನಿಸುವುದನ್ನು ನಾವು ಕಾಣುತ್ತೇವೆ. ಇನ್ನು ಪ್ರವಾದಿ ಜಕಾಯನ ಗ್ರಂಥ 9:1 ಯೇಸು ಸ್ವಾಮಿ ಜನಿಸುವ 500 ವರ್ಷಗಳ ಮುಂದೆಯೇ ಜಕರಿಯನು ಯೇಸು ಸ್ವಾಮಿಯ ಈ ಜೆರುಸಲೇಮ್ ಮಹಾನಗರದ ಪ್ರವೇಶದ ಬಗ್ಗೆ ನುಡಿಯುವುದನ್ನು ನಾವು ಕಾಣುತ್ತೇವೆ. ಸಂತೋಷಿಸಿ ಆನಂದಿಸಿರಿ ಸಿಯೋನಿನ ನಿವಾಸಿಗಳೇ, ಹರ್ಷೋದ್ಗಾರ ಮಾಡಿರಿ ಜೆರುಸಲೇಮಿನ ಜನಗಳೇ. ಇಗೋ ಬರುತ್ತಿಹನು ನಿಮ್ಮ ಅರಸನು, ನ್ಯಾಯವಂತನು, ಜಯಶೀಲನು, ಆತನು ವಿನಮ್ರನು, ಹೇಸರಗತ್ತೆಯಲ್ಲಿ ಸಾಗಿ ಬರುತ್ತಿಹನು. ಹೇಸರಗತ್ತೆಯಲ್ಲಿ ಬರುವುದು, ಕುದುರೆಯಲ್ಲಿ ಬರುವುದು ರಾಜರುಗಳು ವಿಜಯದ ಒಂದು ಸಂಕೇತವಾಗಿದೆ, ಅಧಿಕಾರದ ಸಂಕೇತವಾಗಿದೆ. ಯೇಸು ಸ್ವಾಮಿ ಕತ್ತೆಯನ್ನು ಆಯ್ದುಕೊಳ್ಳುತ್ತಾರೆ, ಏಕೆಂದರೆ ಕತ್ತೆ ಶಾಂತಿಯ ಸಂಕೇತ, ಒಂದು ವಿನಮ್ರತೆಯ ಸಂಕೇತ. ಆದ್ದರಿಂದ ಯೇಸು ಸ್ವಾಮಿ ಶಾಂತಿಯ ಅರಸನಾಗಿ ಯಹೂದ್ಯ ಜನಾಂಗದ ಅವರ ಒಂದು ನಿರೀಕ್ಷೆಗಳಿಗೆ ತದ್ವಿರುದ್ಧವಾಗಿ ಒಬ್ಬ ಆಧ್ಯಾತ್ಮಿಕ ನಾಯಕನಾಗಿ ಯೇಸು ಸ್ವಾಮಿ ಹೇಸರಗತ್ತೆಯನ್ನೇರಿ ಅವರು ಜೆರುಸಲೇಮ್ ನಗರವನ್ನು ಪ್ರವೇಶಿಸುತ್ತಾರೆ. ಆದ್ದರಿಂದ ಪ್ರಿಯರೇ, ಯೇಸು ಸ್ವಾಮಿ ಜೆರುಸಲೇಮ್ ನಗರವನ್ನು ಒಬ್ಬ ಮೆಸ್ಸಿಯನಾಗಿ ಅವರು ಅಭಿಷಿಕ್ತನಾಗಿ ಪ್ರವೇಶಿಸುತ್ತಾರೆ. ಎರಡನೇದಾಗಿ ಯೇಸು ಸ್ವಾಮಿ ಒಬ್ಬ ಅರಸನಾಗಿ ಜೆರುಸಲೇಮ್ ಮಹಾನಗರವನ್ನು ಪ್ರವೇಶಿಸುವುದನ್ನು ನಾವು ಕಾಣುತ್ತೇವೆ. ಮೂರನೇದಾಗಿ ಮತ್ತು ಅಂತಿಮವಾಗಿ ಪ್ರಿಯರೇ, ಯೇಸು ಸ್ವಾಮಿ ದೇವರ ಕುರಿಮರಿಯಾಗಿ ತಮ್ಮನ್ನೇ ತಾವು ಅರ್ಪಿಸಲು, ಈ ಅಂತಿಮ ವಾರದಲ್ಲಿ ತಮ್ಮ ಜೀವನದ ಮಹತ್ವ ಘಟನೆಗಳನ್ನು ಅನುಭವಿಸಲು ಅವರು ದೇವರ ಕುರಿಮರಿಯಾಗಿ ಈ ಜೆರುಸಲೇಮ್ ಮಹಾನಗರವನ್ನು ಪ್ರವೇಶಿಸುತ್ತಾರೆ. ಆದ್ದರಿಂದ ಯೋಹಾನನ ಸುವಾರ್ತೆಯಲ್ಲಿ ಸ್ನಾನಿಕ ಯೋಹಾನ ಯೇಸು ಸ್ವಾಮಿಯನ್ನು ಪರಿಚಯ ಮಾಡಿಸುವುದು ಯೋಹಾನ ಅಧ್ಯಾಯ 1:29 ಇಗೋ ನೋಡಿ ಬಲಿಯರ್ಪಣೆಗಾಗಿ ಸಿದ್ಧರಾಗಿರುವಂತಹ ದೇವರ ಕುರಿಮರಿ ಇವರು, ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರು ಆಗಿದ್ದಾರೆ ಎಂದು ನುಡಿಯುತ್ತಾರೆ. ಪ್ರತಿ ಬಲಿ ಪೂಜೆಯಲ್ಲಿ ದಿವ್ಯ ಸತ್ಪ್ರಸಾದವನ್ನು ಸ್ವೀಕರಿಸುವ ಮುನ್ನ ನಾವು ಈ ವಾಕ್ಯವನ್ನು ಗುರುಗಳು ನುಡಿಯುವುದರ ಮೂಲಕ ಯೇಸು ಸ್ವಾಮಿ ಜಗತ್ತಿಗೆ ಬಂದದ್ದು ಲೋಕಾರ್ಪಣೆಗಾಗಿ, ಲೋಕ ಕಲ್ಯಾಣಕ್ಕಾಗಿ ಎಂಬುದನ್ನು ನಮಗಿದು ಸಾಬೀತುಪಡಿಸುತ್ತದೆ. ಯೇಸು ಸ್ವಾಮಿ ಒಬ್ಬ ಯಜ್ಞದ ಕುರಿಮರಿಯಾಗಿ ಹೇಗೆ ವಧಾಸ್ಥಾನಕ್ಕೆ ಯಜ್ಞದ ಕುರಿಮರಿಯನ್ನು ಕರೆದುಕೊಂಡು ಹೋಗುತ್ತಾರೋ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಇಂದು ದೇವರ ಕುರಿಮರಿಯಾಗಿ ಅವರು ಜೆರುಸಲೇಮ್ ಮಹಾನಗರವನ್ನು ಪ್ರವೇಶಿಸುವುದನ್ನು ನಾವು ಕಾಣುತ್ತೇವೆ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಯೆಶಾಯ ದೇವರ ದಾಸನ ಬಗ್ಗೆ ಬಹಳಷ್ಟು 700 ವರ್ಷಗಳ ಹಿಂದೆ ಆತ ಬಹಳ ಸ್ಪಷ್ಟವಾಗಿ ಬರೆದಿದ್ದ. ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ದೇವರ ದಾಸನಾಗಿ ಅತ್ಯಂತ ಘೋರ ಯಾತನೆಯನ್ನು, ವೇದನೆಯನ್ನು ಅನುಭವಿಸುವುದರ ಬಗ್ಗೆ ಆತನು ಉಲ್ಲೇಖಿಸುವುದನ್ನು ನಾವು ನೋಡುತ್ತೇವೆ. ಯೆಶಾಯ ಅಧ್ಯಾಯ 53:7 ಬಾಧೆಗಳಿಗೊಳಗಾದ ಹಿಂಸೆ ಸಹಿಸಿದ ಆತ ಬಾಯಿ ತೆರೆಯದೆ, ಯಾವುದೇ ರೀತಿಯ ಬಾಯಿಯನ್ನು ತೆರೆಯದೆ, ಯಾರನ್ನು ನಿಂದಿಸದೆ, ಯಾರನ್ನು ಬೈಯದೆ ಆತನು ಹಿಂಸೆಯನ್ನು ಅನುಭವಿಸುತ್ತಾನೆ. ಹೌದು, ಬಾಯಿದೆರೆಯದಿಂದ ಬಲಿಗೊಯ್ದ ಕುರಿಮರಿಯಂತೆ, ತುಪ್ಪಟ ಕತ್ತರಿಸುವವನ ಮುಂದಿರುವ ಮೂಕ ಕುರಿಮರಿಯಂತೆ. ಯಾವುದಾದ್ರೂ ಕುರಿಮರಿಯನ್ನು ವಧಾಸ್ಥಾನಕ್ಕೆ ಕರೆದುಕೊಂಡು ಹೋಗುವಾಗ ಅಥವಾ ತುಪ್ಪಟವನ್ನು ತೆಗೆಯುವ ಮುನ್ನ ಕುರಿಮರಿ ಯಾವುದೇ ರೀತಿಯ ಒಂದು ಅಳಲನ್ನು ಓಡಿಕೊಳ್ಳುವುದಿಲ್ಲ. ಅದೇ ರೀತಿ ಯೇಸು ಸ್ವಾಮಿ ಒಬ್ಬ ಮುಗ್ಧ ಕುರಿಮರಿಯಾಗಿ ಪಾಸ್ಕ ಬಲಿಯರ್ಪಣೆಗಾಗಿ ಅವರು ಜೆರುಸಲೇಮ್ ಮಹಾನಗರವನ್ನು ಪ್ರವೇಶಿಸುವುದನ್ನು ನಾವು ಕಾಣುತ್ತೇವೆ. ಹಾಗಾಗಿ ಯಜ್ಞದ ಕುರಿಮರಿಯಾಗಿ ಅವರು ಜೆರುಸಲೇಮ್ ನಗರವನ್ನು ಪ್ರವೇಶಿಸುತ್ತಾರೆ. ಯಾತನೆ ಅನುಭವಿಸುವ ಕುರಿಮರಿಯಾಗಿ ನಾವು ಕೀರ್ತನೆ 22:14 ನೋಡುತ್ತಿರುತ್ತೇವೆ. ಆ ಕೀರ್ತನೆಗಾರ ಯೇಸು ಸ್ವಾಮಿಯ ಯಾತನೆಯನ್ನು ಹಲವಾರು ವರ್ಷಗಳ ಮುಂದೆ ಆತನು ಹೇಳಿದ್ದಾನೆ. ಕ್ಷಯಿಸುತ್ತಿರುವೆ ನಾ ಚೆಲ್ಲಿದ ನೀರಿನಂತೆ, ಎಲುಬುಗಳು ಅಲುಗಿವೆ, ಎಲೆ ಕರಗಿದೆ ಮೇಡದಂತೆ, ಮುತ್ತಿದೆ ದುರುಳರ ಹಿಂಡು, ಸುತ್ತಿವೆ ಕುನ್ನಿಗಳು ಎಂದು ನುಡಿಯುತ್ತಾರೆ. ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಮುಂದೆ ಶಿಲುಬೆಯಲ್ಲಿ ತೂಗಾಡುತ್ತಿರುವಾಗ ತಾವು
ಅನುಭವಿಸುವಂತಹ ವೇದನೆಯನ್ನು, ತೀವ್ರತೆಯನ್ನು, ಅದರ ಆ ನೋವಿನ ಸಾಂದ್ರತೆಯನ್ನು ಈ ಮೂಲಕ ನಮಗೆ ಕೀರ್ತನೆಗಾರ ತಿಳಿಸುತ್ತಾನೆ. ಅದೇ ರೀತಿ ಕೀರ್ತನೆಗಾರ ಅಧ್ಯಾಯ 69 ವಚನ 21ರಲ್ಲಿ ನುಡಿಯುತ್ತಾನೆ, ಹಸಿದ ನನಗೆ ವಿಷಭರಿತ ಆಹಾರವನ್ನಿತ್ತರು, ಹಸಿದ ನನಗೆ ವಿಷಭರಿತ ಆಹಾರವನ್ನಿತ್ತರು, ಬಾಯಾರಿದ ನನಗೆ ಕಹಿ ಕಾಡಿಯನ್ನು ಕೊಟ್ಟರಯ್ಯ ಎಂದು ಕೀರ್ತನೆಗಾರ ಯೇಸು ಸ್ವಾಮಿಗೆ ಹೋಳಿ ದಿವಸವನ್ನು ನೀಡುವುದರ ಬಗ್ಗೆ ತಿಳಿಸಿದ್ದಾನೆ. ಆದ್ದರಿಂದ ಯೇಸು ಸ್ವಾಮಿ ಎತ್ತರ ಕುರಿಮರಿ ಮಾತ್ರವಲ್ಲ, ಯಾತನೆಯನ್ನು ಅನುಭವಿಸುವ ಕುರಿಮರಿ ಮತ್ತು ಯೇಸು ಸ್ವಾಮಿ ಅಂತಿಮವಾಗಿ ಪಾಪರಹಿತ ಕುರಿಮರಿಯಾಗಿದ್ದಾರೆ. ಯಾವುದೇ ಪಾಪವಿಲ್ಲದೆ ಇಡೀ ಜಗತ್ತಿನಲ್ಲಿ ನಿಮ್ಮಂತೆ ನನ್ನಂತೆ ಹುಡುಮಾನವರಾಗಿ ಜನಿಸಿ ಜೀವಿಸಿದ ಯೇಸು ಸ್ವಾಮಿ ಅವರು ಯಾವ ದೋಷವಿಲ್ಲದಿದ್ದರೂ ಸಹ ಅವರನ್ನು ಬಲಿಗೊಯ್ದು ಪಾಸ್ಕ ಬಲಿಯಾಗಿ ಅವರನ್ನು ಅರ್ಪಿಸಲಾಯಿತು. ಸಂತ ಯೋಹಾನನ ಬರೆದ ಮೊದಲನೇ ಸುವಾರ್ತೆ 3:5 ಪಾಪರಹಿತರಾದ ಕ್ರಿಸ್ತ ಯೇಸು ಪಾಪ ಪರಿಹಾರ ಮಾಡಲೆಂದೇ ಕಾಣಿಸಿಕೊಂಡರೆಂಬುದನ್ನು ನೀವು ಬಲ್ಲಿರಿ ಎಂದು ನುಡಿಯುತ್ತಾರೆ. ನಮಗೆಲ್ಲರಿಗೂ ಗೊತ್ತಿದೆ, ಯೇಸು ಸ್ವಾಮಿ ನಿಷ್ಕಳಂಕ ವ್ಯಕ್ತಿಯಾಗಿ ಪಾಪರಹಿತರಾಗಿ ತಮ್ಮನ್ನು ಇತರರು ಪಾಪದಲ್ಲಿ ಜೀವಿಸುವಾಗ ತಮ್ಮ ಪ್ರಾಣವನ್ನು ನಮಗೆ ಅರ್ಪಿಸಿದ್ದಾರೆ. ಆದ್ದರಿಂದ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಇಂದು ಜೆರುಸಲೇಮ್ ಮಹಾನಗರವನ್ನು ಲಕ್ಷಾಂತರ ಮಂದಿ ಜನರೊಂದಿಗೆ ಈ ಪಾಸ್ಕ ಹಬ್ಬವನ್ನು ಆಚರಿಸಲು ಅವರು ಪ್ರವೇಶಿಸುವುದು ಒಬ್ಬ ಮೆಸ್ಸಿಯನಾಗಿ, ಒಬ್ಬ ಅರಸನಾಗಿ ಮತ್ತು ಒಬ್ಬ ಎತ್ತದ ಕುರಿಮರಿಯಾಗಿ ಅಥವಾ ದೇವರ ಕುರಿಮರಿಯಾಗಿ ಅವರು ಪ್ರವೇಶಿಸುತ್ತಾರೆ. ಆದ್ದರಿಂದ ನಾವು ಯೇಸು ಸ್ವಾಮಿಯನ್ನು ನಮ್ಮ ಜೀವನದ ಮೆಸ್ಸಯ್ಯ, ನಮ್ಮ ಜೀವನದ ಅರಸ, ನಮ್ಮ ಜೀವನದ ಕುರಿಮರಿಯನ್ನು ನಾವು ಅಂಗೀಕರಿಸಿ ನಮ್ಮ ಹೃದಯದಲ್ಲಿ ಒಪ್ಪಿಕೊಳ್ಳಬೇಕಾಗುತ್ತದೆ. ನಮ್ಮ ಜೀವನದಲ್ಲಿ ಸುಖ, ದುಃಖ, ಸಂಭ್ರಮ, ಶೋಕ ಇವೆಲ್ಲವನ್ನು ನಾವು ಸಮಾನ ರೀತಿಯಲ್ಲಿ ಸಮಾನ ಮನಸ್ಸಿನಿಂದ ಸ್ವೀಕರಿಸಬೇಕೆಂದು ಯೇಸು ಸ್ವಾಮಿ ಈ ಗರಿಗಳ ಭಾನುವಾರವನ್ನು ನಮಗೆ ಕಲಿಸುತ್ತಾರೆ. ಮತ್ತು ಅಂತಿಮವಾಗಿ ಪ್ರಿಯರೇ, ಈ ಪವಿತ್ರವಾದವನ್ನು ನಾವು ಆಧ್ಯಾತ್ಮಿಕವಾಗಿ ನಾವು ಆಚರಿಸಲು ನಾವು ಸಿದ್ಧರಾಗಿ ಈ ಪವಿತ್ರವಾದವನ್ನು ಪ್ರಾರಂಭಿಸೋಣ. ಏಕೆಂದರೆ ಯೇಸು ಸ್ವಾಮಿಯ ತಮ್ಮ ಕಡೆಯ ಭೋಜನ, ಪ್ರಭು ಯೇಸುವಿನ ಪೂಜೆ, ಯಾತನೆ, ಮರಣ ಮತ್ತು ಉತ್ಥಾನದ ಹಬ್ಬವನ್ನು ನಾವು ಆಧ್ಯಾತ್ಮಿಕವಾಗಿ ಸಿದ್ಧತೆ ಮಾಡಿಕೊಳ್ಳಲು ಈ ಗರಿಗಳ ಭಾನುವಾರ ನಮಗೆ ಕರೆ ನೀಡುತ್ತದೆ. ಬನ್ನಿ ನಾವೆಲ್ಲರೂ ಈ ಬನ್ನಿ ಪೂಜೆಯಲ್ಲಿ ಭಾಗವಹಿಸುವುದರ ಮೂಲಕ ದೇವರ ಆಶೀರ್ವಾದಗಳನ್ನು ನಮ್ಮ ಗುರುಗಳ ಮೇಲೂ, ನಮ್ಮ ಧರ್ಮಜ್ಞರ ಮೇಲೂ, ನಮ್ಮ ಕುಟುಂಬಗಳ ಮೇಲೂ ಹೇಳುತ್ತಾ ನಾವು ಪವಿತ್ರವಾದದಲ್ಲಿ ಯೋಗ್ಯ ರೀತಿಯಲ್ಲಿ ಆಚರಿಸುವಂತೆ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸೋಣ. ನಾವೆಲ್ಲರಿಗೂ ನಮ್ಮ ವಿಶ್ವಾಸವನ್ನು ನಾವು ನಿವೇದಿಸೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಕ್ರಿಸ್ತರು ತಮ್ಮ ಯಾತನೆಯ ಸಮಯವು ಹತ್ತಿರವಾಗುತ್ತಿರಲು ಜೆರುಸಲೇಮನ್ನು ನೋಡಿ ಕಣ್ಣೀರಿಟ್ಟರು. ಏಕೆಂದರೆ ದೇವರ ಮುಕ್ತಿಯು ತನ್ನೆಡೆಗೆ ಬರುವುದನ್ನು ಅದು ಗ್ರಹಿಸಿಕೊಳ್ಳಲಿಲ್ಲ. ಪ್ರಭು ಕ್ರಿಸ್ತರು ಒಗ್ಗೂಡಿಸಿರುವ ಮುಕ್ತಿಯನ್ನು ನಮ್ಮ ಬಾಳಿನಲ್ಲಿ ಕಂಡುಕೊಳ್ಳಲು ದೇವರಿಗೆ ಮೊರೆಯಿಡೋಣ. ಪ್ರಾರ್ಥಿಸೋಣ.
ಪಾವನವಾಗಿ ನಮ್ಮ ಸ್ವತಃ ಕೋರಿಕೆಗಳಿಗಾಗಿ ಪ್ರಾರ್ಥಿಸುವ ಕರುಣಾಮಯ ದೇವರೇ, ಮಾನವ ಸ್ವಭಾವದಲ್ಲಿ ಶಿಲುಬೆಯ ಯಾತನೆ ಅನುಭವಿಸಲು ನೀವು ನಿಮ್ಮ ಪುತ್ರ ಯೇಸುವಿಗೆ ಆದೇಶ ನೀಡಿ ಅವರ ಯಾತನೆಯು ಮಾನವರ ಅನುಸರಿಸುವ ನಿನ್ನದೇ ಆದರ್ಶವಾಗಿಸಲೆಂದು ಪ್ರಭು ಕ್ರಿಸ್ತನ ಮೂಲಕ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. Yeah.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಹರಿಯು ಸರ್ವಶಕ್ತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ನಿಮ್ಮ ಏಕೈಕ ಪುತ್ರನ ಯಾತನೆಯ ಮೂಲಕ ನಿಮ್ಮೊಂದಿಗೆ ನಮ್ಮ ಸಂಧಾನವು ಹತ್ತಿರವಾಗಲಿ. ನಮ್ಮ ಸ್ವಂತ ಕಾರ್ಯಗಳಿಂದ ಕಲಿಸಲು ನಾವು ಅವರನ್ನ ಹಿಂದಿದರು. ಅವರ ಇವರ ಫಲವಾಗಿ ನಿಮ್ಮ ದಯೆಯ ಫಲಗಳನ್ನು ನಾವು ಈಗಲೇ ಅನುಭವಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಜವಾಗಿಯೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತರು ನಿರ್ದೋಷಿಯಾಗಿದ್ದರು, ಸ್ವಇಚ್ಛೆಯಿಂದ ಪಾಪಗಳಿಗಾಗಿ ಯಾತನೆ ಅನುಭವಿಸಿದರು, ಅಪರಾಧಿಗಳನ್ನು ರಕ್ಷಿಸುವುದಕ್ಕೆ ಅನ್ಯಾಯವಾದ ದಂಡನೆಯನ್ನು ಸ್ವೀಕರಿಸಿದರು. ಅವರ ಮರಣವು ನಮ್ಮ ಪಾಪ ದೋಷಗಳನ್ನು ತೊಳೆದು ಹಾಕಿದೆ. ಅವರ ಪುನರುತ್ಥಾನವು ನಮಗೆ ರಕ್ಷಣೆಯನ್ನು ಪಡೆದುಕೊಂಡಿದೆ. ಆದುದರಿಂದ ನಾವು ಸಂತಸದಿಂದ ಸಂಭ್ರಮಿಸುತ್ತಾ ಸಕಲ ದೇವದೂತರೊಡನೆ ನಿಮ್ಮ ಸ್ತುತಿಯನ್ನು ನಾವು ಘೋಷಿಸುತ್ತೇವೆ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಅಭಿಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮವನ್ನು ಎತ್ತಿ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಅಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ
ರೊಟ್ಟಿಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮ ಯೋಗ್ಯತೆಯನ್ನು ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರೊಟ್ಟಿಯನ್ನು ರಕ್ಷಿಸುವ ಪಾತ್ರದಲ್ಲಿ ಕಳುಹಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಭಾಗವಿರುವ ನಮ್ಮನ್ನು ಪವಿತ್ರ ಆತ್ಮರು ಒಟ್ಟುಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಹಾಯಕ ಧರ್ಮಾಧ್ಯಕ್ಷರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಸಂತ ಫ್ರಾನ್ಸಿಸ್ ಅವರೊಂದಿಗೂ, ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯ ದೇವರೇ, ಯುಗ ಯುಗಾಂತರಕ್ಕೂ ನಿಮಗೆ
ರಕ್ಷಕರಾಗಿ ಪ್ರಸಾದ ಮತ್ತು ದೈವಬೋಧನೆಯಿಂದ ಶಿಕ್ಷಕರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ ಸ್ವರ್ಗದಲ್ಲಿ ಇರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲು ಪ್ರಾರ್ಥಿಸುತ್ತೇವೆ. ನಿಮ್ಮ ಆದಾಯ ನೆರವನ್ನು ಪಡೆದು ಪಾಪದಿಂದ ಸಮೀಪರಾಗಿ ಎಲ್ಲಾ ಸಂಘರ್ಷಗಳಿಂದ ಸುರಕ್ಷಿತರಾಗಿರುವಂತೆ ನಿಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಕರಿಗೆ ನಿಮಗೆ ಶಾಂತಿಯನ್ನು ಕೊಡುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮಗೆ ವಿಶ್ವಾಸ ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಆಯ್ಯುತ್ತೇವೆ. ದಯೆಯಿಂದ ಆಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪ್ರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನೆಗೆ ಆಹ್ವಾನಿತರು ಭಾಗ್ಯವಂತರು. ಅವರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಮಾಡಲಿ.
ಸ್ವದೇಹದಲ್ಲಿ ಸಕಲ ಸೃಷ್ಟಿಯವರಿಗೆ ಸೃಷ್ಟಿಯ ಆರಂಭದಲ್ಲಿ ಪುರುಷನನ್ನು ಸ್ತ್ರೀಯರು ವಿವಾಹದ ಪ್ರಕ್ರಿಯೆಯಲ್ಲಿ ಐಕ್ಯಕಾರಿಗಳನ್ನು ರೂಪಿಸಿದೆ. ಸಕಲ ವಿವಾಹಗಳ ಪ್ರಕ್ರಿಯೆಯಲ್ಲಿ ಶಾಂತಿಯಲ್ಲಿ ಬರುವ ಪ್ರಕ್ರಿಯೆಯನ್ನು ದಯಪಾಲಿಸಿ ಜೀವನದ ಪ್ರತಿದಿನ ಪ್ರತಿಗಳಿಗೆ ಪ್ರೀತಿಯಲ್ಲಿ ಬೆಳೆಯುವಂತೆ ಮಾಡಿದೆ. ಈಗ ಬೆಳೆಯಲು ಮತ್ತು ಪರಸ್ಪರ ಗೌರವದಿಂದ ಜೀವಿಸಲು ಅವರಿಗೆ ಸಹಾಯ ಮಾಡಿ ಪವಿತ್ರಾತ್ಮರವಾದ ಬದ್ಧತೆಯನ್ನು ಪ್ರಕಟಿಸಿ ಜನಸಂಖ್ಯೆಯಲ್ಲಿ ವಾಸಿಸಿದ ಆರೋಗ್ಯತೆಯನ್ನು ಪ್ರತಿಬಿಂಬಿಸುವಂತೆ ಮಾಡಿ ವೈವಾಹಿಕ ಜೀವನದ ಸಮಾನಗೊಳಿಸಿ ಸದಸ್ಯರಿಗೆ ಸ್ಥಿರವಾದ ಪ್ರೀತಿ ಸಹಾಯ ಪ್ರಾಮಾಣಿಕತೆ ಮತ್ತು ಜ್ಞಾನದ ಜೀವನದ ಮೂಲಕ ವೈವಾಹಿಕ ಜೀವನ ಬಲವಾಗಿರುತ್ತದೆ ಎಂದು ಜನರು ಅವರಿಗೆ ನಿರ್ದೇಶಿಸಿ ಕೋಪ ದುರ್ಬಲತೆ ಜ್ಞಾನಕಾರ ಮತ್ತು ಸಂಶಯಗಳ ಮೂಲಕ ಸ್ವಭಾವಗಳಿಗಾದಾಗ ಸಹನೆಯಿಂದ ಪರಸ್ಪರ ಆಲಿಸುವ ಜ್ಞಾನ ಸೌಮ್ಯತೆಯಿಂದ ಮಾತನಾಡುವ ಕೃಪೆಯನ್ನು ಶ್ರಮಿಸುವ ಹೃದಯದಂತೆ ಪಾಲಿಸಿ ಕಲಿಕೆಯ ನಾವು ನಿಮ್ಮನ್ನು ನೀರನ್ನು ದ್ರಾಕ್ಷಾರಸ ಆಗಿಸಿದನ್ನು ಯೇಸುವೆ ವಿವಾಹದ ದಂಪತಿಗಳ ಮನೆಗೆ ಆನಂದ ಶಾಂತಿ ಮತ್ತು ಸಮೃದ್ಧಿಯನ್ನು ಪಾಲಿಸಿ ತೀರವಾಗಿ ಮನೆಯವರೇ ಮತ್ತು ಮಣ್ಣಾವರಣದ ಸಂತ ಜೋಸೆಫರೇ ಈ ಮಹಾನ್ ಕ್ಷೇತ್ರದ ಪವಿತ್ರತೆಯಲ್ಲಿ ಹಿರಿಯತೆಯಲ್ಲಿ ಮತ್ತು ಏಕತೆಯಲ್ಲಿ ಬೆಳೆದವರಿಗೆ ಆಶೀರ್ವದಿಸಿರಿ. ಆಮೆನ್. ನಮೋ ಮರಿಯ ಸಾಲುಮಿ ಪ್ರಭುವಿನಲ್ಲಿ ಆರಾಧಿಸಿಕೊಳ್ಳಲು ನಿಲ್ಲುತ್ತೇನೆ ಮತ್ತು ನಿಮ್ಮ ಉದರದ ಆರಾಧಿಸುತ್ತೇನೆ. ಸದಾಕಾಲ ಮಾತೆ ಈಗಲೂ ಮಾಡ ಸ್ಥಿರರು ಪ್ರಾರ್ಥಿಸಿ. ಆಮೆನ್. ಸ್ತೋತ್ರ ಪ್ರಾರ್ಥನೆಗಳು ಜ್ಞಾನದಲ್ಲಿ ಆಲಯವಾಗಿ
ತಂದೆ, ಈ ಪಾತ್ರೆಯನ್ನು ನಾನು ಈಗ ಹೊರಟು ಬಿಟ್ಟು ಹೋಗಲು ಸಾಧ್ಯವಾಗಿದ್ದರೆ ನಿಮ್ಮ ಚಿತ್ತವು ನೆರವೇರಲಿ. ಪ್ರಭು ನಿಮ್ಮ ಪವಿತ್ರವಾದ ಪೋಷಕರಾಗಿದ್ದೇವೆ. ನಿಮ್ಮ ಪುತ್ರನ ಮರಣದ ಮೂಲಕ ನಾವು ವಿಶ್ವಾಸಿಸುವುದನ್ನು ನಿರೀಕ್ಷಿಸಲು ಅನುಗ್ರಹಿಸಿ. ಅಂತೆಯೇ ಅವರ ಮುಖಾಂತರ ನೀವು ಕರೆದಿರುವವರನ್ನು ಮುನ್ನಡೆಸಿ ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ತಾಯಿಯ ಸಭೆಯು ಗರಿಗಳ ಭಾನುವಾರವನ್ನು ಆಚರಿಸುತ್ತದೆ. ಈ ವಾರದಿಂದ ನಾವು ಪವಿತ್ರ ದಿನದಂದು ನಾವು ಪವಿತ್ರ ವಾರಕ್ಕೆ ಪ್ರವೇಶಿಸುತ್ತೇವೆ. ಆದುದರಿಂದ ಭಕ್ತಿ ವಿಶ್ವಾಸದೊಂದಿಗೆ ಈ ಪವಿತ್ರ ವಾರದಲ್ಲಿ ಭಾಗವಹಿಸಲು ನಿಮ್ಮನ್ನು ಆಹ್ವಾನಿಸುತ್ತೇವೆ. ಈ ಪವಿತ್ರ ವಾರದಲ್ಲಿ ಬಲಿಪೂಜೆಗಳಾಗಲಿ, ಪ್ರಬೋಧನೆಗಳಾಗಲಿ, ಹಾಗೂ ನಡೆಯುವ ಎಲ್ಲ ಸಂಸ್ಕಾರಗಳಾಗಲಿ ಬಹಳ 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 ಮುಖ್ಯ. 10 ಸಂಸ್ಕಾರ ಮುಖ್ಯ. ಅಲ್ಲಿ ಎಷ್ಟು ನೀವು ದೇವಾಲಯದಲ್ಲಿ ಸಮಯವಿದ್ದೀರೋ ಬಹಳ ಮುಖ್ಯ. ದೇವರ ಹಾಡುಗಳಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಾ. ಆದುದರಿಂದ ದಯಮಾಡಿ ಈ ವಾರಗಳಲ್ಲಿ ಮುಖ್ಯವಾಗಿ ಹೇಳಿದ ಹಾಗೆ ಸ್ವಾಮಿ ಅರಸರಾಗಿ ಕುರಿಮರಿಯಾಗಿ ಸರಿಯಾಗಿ ಪ್ರವೇಶ ಮಾಡುತ್ತಿದ್ದಾರೆ. ನಾವು ಅವರೊಂದಿಗೆ ಪ್ರವೇಶಿಸುವಾಗ ಯಾವ ರೀತಿಯಲ್ಲಿ ಪ್ರವೇಶಿಸೋಣ? ಯಾವ ರೀತಿಯಲ್ಲಿ ನಾವು ಪ್ರವೇಶಿಸೋಣ? ನಾವು ಯೇಸು ಸ್ವಾಮಿ ಕುಳಿತುಕೊಂಡ ಕತ್ತೆಯಾಗಿ ಪ್ರವೇಶಿಸುವುದು. ನಾನು ಆ ಕತ್ತೆಯಾಗಿ ಸರಳತೆಯಿಂದ, ಆ ಕತ್ತೆಯಾಗಿ ಪವಿತ್ರತೆಯಿಂದ ನಾವು ಆ ರೀತಿಯಲ್ಲಿ ಪ್ರವೇಶಿಸೋಣ. ಗೌರವವಾಗಿ, ಅಗೌರವವಾಗಿ, ಅಹಂಕಾರವಾಗಿ ಪ್ರವೇಶಿಸಬೇಕಾಗಿಲ್ಲ. ಸರಳತೆಯಿಂದ, ಪವಿತ್ರತೆಯನ್ನು ಹೊಂದಿಕೊಂಡು ಭಕ್ತಿಯಿಂದ ಹೇಳಿದನ್ನು ಕೇಳಿದ ಕಥೆಯಾಗಿ ನಾವು ಈ ಪವಿತ್ರ ವಾರದಲ್ಲಿ ಭಾಗವಹಿಸೋಣ. ಆದ್ದರಿಂದ ನಮ್ಮೊಂದಿಗೆ ಫಾದರ್ ವ್ಯಾಲೆಂಟೈನ್ ಅವರಿಂದ ಅವರಿಗೆ ಕೃತಜ್ಞತೆಗಳು ನಮ್ಮೊಂದಿಗೆ ಇರುತ್ತಾರೆ. ಅವರೊಂದಿಗೆ ಫಾದರ್ ಮೋಹನ್ ಕೂಡ ನಮ್ಮೊಂದಿಗೆ ಪೂಜೆಗೂ ಕೂಡ ನಮ್ಮೊಂದಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಹಾಗೂ ನಮ್ಮ ಬಾಗೇಪಲ್ಲಿನಲ್ಲಿ ಪೂಜೆಗೆ ಹೋಗಿದ್ದಾರೆ. ನಾನು ಬಾಗೇಪಲ್ಲಿನಲ್ಲಿ ವಾರದ ಪೂಜೆಗಳಿಲ್ಲ ನಾನು ಹೇಳಿದ್ದೀನಿ ಅವರಿಗೆ. ಭಾನುವಾರ ಈಸ್ಟರ್ ಪೂಜೆ ಮಾತ್ರ ಇರುತ್ತೆ. ಕೆಲವು ಕುಟುಂಬಗಳಿರುವುದರಿಂದ ಈ ಬರಕ್ಕೆ ಹೇಳಿದ್ದೀನಿ ಅವರಿಗೆ. ಈ ಪವಿತ್ರ ಶುಕ್ರವಾರ ಗುರುವಾರ ಅವರಿಗೆ ನಾವು ಇಲ್ಲಿ ಭಾಗವಹಿಸುವುದರಿಂದ ಸಂಸ್ಕಾರ ಮಾಡುವಷ್ಟು ಸುಲಭವಲ್ಲ. ಆದುದರಿಂದ ಭಾನುವಾರ ಪೂಜೆ ಇರುತ್ತದೆ. ಬಾಗೇಪಲ್ಲಿನಲ್ಲಿರುವವರು ಇಲ್ಲಿ ಭಾಗವಹಿಸಿ ಮಧ್ಯರಾತ್ರಿ ಪೂಜೆಯನ್ನು ಭಾಗವಹಿಸಬಹುದು. ಭಾನುವಾರ ಬೆಳಗ್ಗೆ ಪೂಜೆ ಭಾಗವಹಿಸಬೇಕಾದ್ರೆ ಅಲ್ಲಿ ಆಗುತ್ತದೆ. ಹಾಗೂ ನಮ್ಮೊಂದಿಗೆ 2 ಗುರುಗಳು, 2 ಬ್ರದರ್ಗಳನ್ನು, ಸಹೋದರರು, ಥಿಯಾಲಜಿಸ್ಟರು, ಸೊಮಾಸ್ಟಿಕ್ಸ್ ಕಾಂಗ್ರಿಗೇಷನ್ ಅವರು ಟ್ರೈನಿಂಗ್ ಆಗಿ ಕಲಿಸಿದ್ದಾರೆ. ಸೊಮಾಸ್ಟಿಕ್ಸ್ ಸಭೆಯ ಗುರುಗಳು ಈ ಗುರು ಬ್ರದರ್ ಅರುಣ್ ಮತ್ತೆ ಬ್ರದರ್ ಜೈಪಾಲ್ ಮತ್ತೆ ಬಂದಿರಿ. ಬ್ರದರ್ಸ್ ಚಪ್ಪಾಳೆಯೊಂದಿಗೆ ಮೂರು ದಿನ ಆಯ್ತು ಅಷ್ಟೇ, 3-4 ದಿನ ಇಲ್ಲಿ ಚಿಕ್ಕಬಳ್ಳಾಪುರ ಬೇಕಾಗಿಲ್ಲ ಅವ್ರು ಹೋಗ್ತಾರೆ. ಸೊ ಬ್ರದರ್ಗಳಿದ್ದಾರೆ. ಯಾರು ಈ ಈಶ್ವರ ಆತ್ಮೀಯತೆ ದಯಮಾಡಿ ತಿಳಿಸಿರಿ. ಮನೆಗಳಲ್ಲಿ ಸಿಗುವ ಅದನ್ನು ನಾವು ಮಾಡ್ತೀವಿ. ಬ್ರದರ್ಗಳಿಗೆ ಎಮರ್ಜೆನ್ಸಿಗೆ ಬೇಕಾದ್ರೆ ದಯಮಾಡಿ ತಿಳಿಸಿ ಬ್ರದರ್ ಸಹಾಯ ಪಡೆದುಕೊಳ್ಳಬಹುದು. ಹಾಗೂ ಈ ವಾರದಾಗೆಲ್ಲ ಟೈಮಿಂಗ್ಸ್ ಅನ್ನು ನಾನು ಗ್ರೂಪ್ನಲ್ಲಿ ವಾಟ್ಸ್ಆಪ್ನಲ್ಲಿ ಹಾಕಿದ್ದೀನಿ. ದಯಮಾಡಿ ಬರುವ ಗುರುವಾರ 2ನೇ ತಾರೀಖಿನಂದು ಸಂಜೆ 6 ಗಂಟೆಗೆ ನಮ್ಮ ಪವಿತ್ರ ಗುರುವಾರ ಪೂಜೆ, ತದನಂತರ ಆರಾಧನೆ 12 ಗಂಟೆ ತನಕ ನಡೆಯಲಾಗುತ್ತದೆ. ಪೂಜೆ ಆದಮೇಲೆ ಬೇರೆ ಬೇರೆ ಸಭೆಯವರಿಗೆ ಬೇರೆ ಬೇರೆ ಝೋನ್ ಅವರಿಗೆ ಆರಾಧನೆ ನಡೆಸಲು ನಾನು ಎಲ್ಲ ಆಯ್ಕೆ ಮಾಡಿ ಮೀಟಿಂಗ್ ಮಾಡಿ ಕಮಿಟಿನಲ್ಲಿ ಎಲ್ಲರಿಗೂ ಅದನ್ನು ನಾವು ಕಳಿಸಿದ್ದೀವಿ. ಝೋನ್ ಲೀಡರ್ಸ್ ದಯಮಾಡಿ ಅವರಿಗೆ ತಿಳಿಸಿ. ಝೋನ್ ಲೀಡರ್ಸ್
ನನಗೆ ಕೆಲವರು ಹೇಳಿದ್ದಾರೆ, ಸ್ವಲ್ಪ ಮಾಹಿತಿಗಳು ನೀವು ಜನರಿಗೆ ಕೊಡ್ತಾ ಇಲ್ಲ. ಸೊ ನಾನು ಹಾಕುವಾಗ ಪ್ಲೀಸ್ ಎನ್ಶೋರ್ ಎವ್ರಿ ಕಾರ್ನರ್ ಆಫ್ ಮೈ ಪ್ಯಾರಿಶ್ ಎಲ್ಲರಿಗೂ ಈ ವಿಷಯಗಳು ತಲುಪಿಸಬೇಕು. ಫೋಟೋಸ್ ಈಗ ಎಲ್ಲರಿಗೂ ಹುಡುಗರು ಬಂದಿದ್ದ ಫೋಟೋಗಳು ಇನ್ನು ಬಂದಿಲ್ಲ ಅದನ್ನು ನಾನು ಕಳಿಸಿದ್ದೀನಿ, ಅವರು ನಿಮಗೆ ಕಳಿಸಬೇಕು. ಸೊ ಪ್ಲೀಸ್ ಎನ್ಶೋರ್ ನಿಮಗೆ ಏನಾದರೂ ಲೀಡರ್ಸ್ ಅಂತ ಕೇಳಿ, ಲೀಡರ್ಸ್ ಹತ್ರ ಹೋಗಿ ಯಾವಾಗಲೂ ಎಲ್ಲ ವಿಷಯಗಳು ಅವರೆಲ್ಲ ಮಾಹಿತಿಗಳನ್ನು ತಿಳಿಸಿದ್ದೀನಿ. ದಯಮಾಡಿ ಲೀಡರ್ಸ್ ಈ ಟ್ರೈನಿಂಗ್ಸ್ ಎಲ್ಲವನ್ನು ವಿದೇಶಿ ಕಮಿಟಿಯಿಂದ ಬಂದಿದ್ದನ್ನು ಹೇಳಿದ್ದಾರೆ. ದಯಮಾಡಿ ಕಲಿಸಿ. ಬರುವ 3ನೇ ತಾರೀಕು ಶುಕ್ರವಾರ ಅಂದು ಏಪ್ರಿಲ್ 3ನೇ ತಾರೀಕು ಶುಕ್ರವಾರ ಅಂದು ಗುಡ್ ಫ್ರೈಡೆ ಶುಕ್ರವಾರ ಬೆಳಗ್ಗೆ 10:00 ಶಿಲ್ಪೆಯಾಗಿ ಹೊರಗಡೆ ನಡೆಯಲಾಗುತ್ತದೆ. ಶಿಲ್ಪೆಯಾಗಿ ಒಳಗೆ ಮಾಡಲ್ಲ, ಒಳಗೆ ಮಾಡಲ್ಲ, ಒಬ್ಬರಿಬ್ಬರು ಮಾಡಲ್ಲ, ಒಳಗೆ ಈ ವರ್ಷ ಮಾಡಲ್ಲ, ಯಾವ ವರ್ಷನೂ ಮಾಡಲ್ಲಪ್ಪ, ಹೊರಗಡೆ ಮಾಡೋದು. ಕಲ್ವಾರಿ ಬೆಟ್ಟದ ಮೇಲೆ ಫ್ಯಾನ್ ಎಲ್ಲ ಇರಲಿಲ್ಲ ಯೇಸು ಸ್ವಾಮಿಗೆ, ಎಸಿ ಇರಲಿಲ್ಲ. ಅಷ್ಟು ಕಷ್ಟಪಟ್ಟ ಯೇಸು ಸ್ವಾಮಿಗೆ ನೀವು ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದು ಅವರ್ ಹೊರಗಡೆ ಹೋಗಿ ಮಾಡೋದ್ರಲ್ಲಿ ಏನು ತಪ್ಪಾಗೋದಿಲ್ಲ. ತಪ್ಪುಗಾಗುತ್ತೀವಿ, ಬಿಸಿಲು, ಈ ತರ ಬೆವರು ಅವೆಲ್ಲ ಬೇಡ, ಶೋಧನೆ ಇವೆಲ್ಲ. ಸೊ ದೇವರ ಈ ಒಂದು ಕಷ್ಟದಲ್ಲಿ ಭಾಗವಹಿಸಿಕೊಳ್ಳುವ ಅವಕಾಶ ದಯಮಾಡಿ ಹೊರಗಡೆ ನಡೆಯಲಾಗುತ್ತದೆ ಕ್ಯಾಂಪಸ್ ನಲ್ಲಿ ಮಾಡ್ತಾರೆ. ದಯಮಾಡಿ ನೀವೆಲ್ಲರೂ ಭಾಗವಹಿಸಬೇಕು ವಿನಂತಿ. ಇಲ್ಲ ಮಾತಾಡೋದು ತುಂಬಾ ಕಷ್ಟ, ಇರೋಕ್ಕಾಗಲ್ಲ, ನನಗೆ ಸಕ್ಕರೆಯಲ್ಲಿ ಉಪ್ಪು ಅಂತ ಹೇಳೋರು ದಯಮಾಡಿ ನಿಮ್ಮ ಚರ್ಚ್ ನಲ್ಲಿ ಫ್ಯಾಮಿಲಿ ಕೂತ್ಕೊಂಡು ಏನು ಪರವಾಗಿಲ್ಲ, ದಯವಿಟ್ಟು ಗೊತ್ತು ನಿಮ್ಮ ತೊಂದರೆಗಳು. ಹಾಗೂ 3ನೇ ತಾರೀಕು ಶುಕ್ರವಾರ ಸಂಜೆ 4:00 ಸಮಾನ ನಡೆಯುತ್ತದೆ. ದಯಮಾಡಿ ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ. ಬರುವ ಶನಿವಾರ 4ನೇ ತಾರೀಕು ಏಪ್ರಿಲ್ ರಾತ್ರಿ 11 ಗಂಟೆಗೆ ಈಸ್ಟರ್ ವಿಜಿಲ್ ಯೇಸು ಸ್ವಾಮಿಯ ಪುನರುತ್ಥಾನದ ರಾತ್ರಿಯ ಬಲಿ ಪೂಜೆ ಸರಿಯಾದ 11 ಗಂಟೆಗೆ ಆರಂಭವಾಗುತ್ತದೆ. ದಯಮಾಡಿ ಎಲ್ಲರೂ ತರಬೇಕಾಗಿ ವಿನಂತಿ. ಹಾಗೂ 5ನೇ ತಾರೀಕು ಏಪ್ರಿಲ್ ಈಸ್ಟರ್ ಭಾನುವಾರದಂದು ಪುನರುತ್ಥಾನದ ಬೆಳಿಗ್ಗೆ 8:00 ಪೂಜೆ ನಡೆಯಲಾಗುತ್ತದೆ. ಸಂಜೆ ಪೂಜೆ ಇರುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಸಂಜೆ 4:30 ಗಂಟೆಗೆ 4 ಗಂಟೆಗೆ ಸ್ಪರ್ಧಿಸಿರು 4:30 ಗಂಟೆಗೆ ಸರಿಯಾಗಿ ನಮ್ಮ ಸಮಾಧಿಯಲ್ಲಿ ಶಿಲ್ಪೆಯಾಗಿ ನಡೆಯಲಾಗುತ್ತದೆ. ಅತಿ ಉತ್ತಮವಾಗಿ ಆ ಸಮಾಧಿಯಲ್ಲಿ ಶಿಲ್ಪೆಯಾಗಿ ನಡೆಸಲು ಆತ್ಮಗಳು, ಮೃತ ಹೊಂದಿದ ಆತ್ಮಗಳು ಶಿಲ್ಪೆಯಾಗಿ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಉತ್ತಮವಾಗಿ ಅಲ್ಲಿ ನಾವು ನಮ್ಮನ್ನು ಸಮರ್ಪಿಸಿಕೊಂಡು ಭಾಗವಹಿಸಿ ಮೃತ ಹೊಂದಿದ ಆತ್ಮಗಳ ಪರವಾಗಿ ಆ ಶಿಲ್ಪೆಯಾಗಿ ನಾವು ಭಾಗವಹಿಸೋಣ. ಅತಿ ಉತ್ತಮವಾಗಿ ಎಲ್ಲ ಗ್ರಾಫಿಕ್ ಆಗಿದೆ. ಸೊ ದಯಮಾಡಿ ಭಾಗವಹಿಸಿ ನಡೆಸಿಕೊಡುತ್ತಾರೆ. ಶುದ್ಧವಾಗಿ ಮಾಡಿ ಆ ಸಮಾಧಿಯ ಜಾಗವನ್ನು ಶುದ್ಧೀಕರಿಸಿದ್ದಾರೆ ನಮ್ಮ ಸಮಾಧಿ ಕಮಿಟಿಯ ಸಂಘದವರು. ಹೋಗಿ ನೋಡಿದಾಗ ಒಂದು ಮೀಟಿಂಗ್ ಕೂತಿನ ಮುಂಚೆ ಅದನ್ನು 2ನೇ ತಾರೀಕು ನವೆಂಬರ್ ಮಾಡಿಕೊಂಡು ಉದೇ ದಿನ ಈಗ ಹೋಗಿ ನೋಡಿ ಶುದ್ಧಿ ಮಾಡಿ ಜೋರಾಗಿ ಸವಾಲು ಕೊಟ್ಟು ಸಮಾಧಿ ಕಮಿಟಿಯ ಸಂಘದಲ್ಲಿ ತಿಳಿಸುತ್ತೇನೆ. ಇವತ್ತು ಸಂಜೆ ಶಿಲ್ಪೆಯಾಗಿ ಆದ್ಮೇಲೆ ಕುಳಿತುಕೊಂಡು ಬಿಸ್ಕೆಟ್ ಕೊಡ್ತಾರೆ ಸಮಾಧಿ ಕಮಿಟಿಯವರು. ಅಲ್ಲಿಂದ ನೇರವಾಗಿ ಚರ್ಚ್ ಬನ್ನಿ. ಸಂಜೆಗೆ ಏನು ಅಷ್ಟು ಕೆಲಸ ಇರಬೇಕು. ಗರಿಗಳ ಭಾನುವಾರ ಮುಖ್ಯವಾಗಿ ನಾವು ದೇವಾಲಯದಲ್ಲಿ ಇರಬೇಕು. ಮುಂಚೆ ನಾವು ಸುಸಿಪಾದ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಅಲ್ವಾ, ಆ ಸಮಯ ಕಳೆದುಕೊಳ್ಳಿ. ಆವಾಗ ಈ ಸಮಯ ಇಲ್ಲ ನಮಗೆ, ಇಲ್ಲಿ ನಾವು ಆ ಸಮಯದಲ್ಲಿನ ನಮಗಾಗಿ ಬೆಂಗಳೂರಿಂದ ಪ್ಯಾಷನ್ ವೇ ಯೇಸು ಸ್ವಾಮಿಯ ಪಾಡು ಅದನ್ನು ಡ್ರಾಮಾ ಮುಖಾಂತರ ಒಂದು ನಾಟಕದ ಮುಖಾಂತರ 1:30 ಗಂಟೆ 7:30 ಹೋಗುತ್ತದೆ. 6 ಗಂಟೆಯಿಂದ 7:30 ಗಂಟೆ ಹೋಗಬೇಕು. ಅಲ್ಲಿಂದ ಬೆಂಗಳೂರಿಂದ ಬರ್ತಾ ಇದ್ದಾರೆ. ಬೆಳ್ಳಾರಿಯಲ್ಲಿ ಮಾಡಿದ್ರು, ಅವರು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಮಾಡ್ತಾ ಇದ್ದಾರೆ. ಆದರೆ ಮೊದಲನೇ ಬಾರಿ ಕನ್ನಡದಲ್ಲಿ ಅವರು ಆರಂಭ ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ. ಜೋರಾಗಿ ಚಿಕ್ಕಬಳ್ಳಾಪುರದಲ್ಲಿ ಈಗ ಕರ್ನಾಟಕದಲ್ಲಿ ಅವರು ಎಲ್ಲ ಕಡೆ ಕರೀತಾರೆ. ಸೊ ಅಡ್ವಾನ್ಸ್ ಮಾಡಿದ್ದಾರೆ, ಬೇರೆ ರೀತಿಯಲ್ಲಿ ಪ್ರದರ್ಶನ ಮಾಡಕ್ಕೆ ಬರ್ತಾ ಇದ್ದಾರೆ. ಒಂದು ನಮ್ಗಾಗಿ ಅವರಿಗೆ ಬಂದಿದ್ದಾರೆ. ಸೊ ನಾಳೆ ಇಟ್ಕೊಂಡ್ರೆ ಮಹಾವೀರ ಜಯಂತಿ, ಕೆಲವೊಬ್ಬರಿಗೆ ರಜಾ ಇರುತ್ತದೆ.
ಟೀಚರ್ಸ್ಗೆ ಅವರಿಗೆ ಕೆಲವೊಬ್ಬರಿಗೆ ಆ ಜಯಂತಿ ಬಗ್ಗೆನೇ ಗೊತ್ತಿಲ್ಲ, ದಿನನಿತ್ಯ ಕೆಲಸ ಮಾಡೋರಿಗೆ ನಾವು ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಸೊ ಆದುದರಿಂದ ಭಾನುವಾರ ಎಲ್ಲರಿಗೂ ರಜಾ. ಸೊ ಇಟ್ಸ್ ಕಾಮನ್ ಥಿಂಗ್. ಇವತ್ತು ಸಂಜೆ 6 ಗಂಟೆಗೆ ನೀವೆಲ್ಲರೂ ಅಲ್ಲಿ ಸಮಾಧಿಯಲ್ಲಿ ಮುಗಿಸಿಕೊಂಡು ಎಲ್ಲರಿಗೆ ಹಾಜರಾಗಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಾವು ಪ್ರೋತ್ಸಾಹವನ್ನು ಹಿಂದೂ ಮುಸ್ಲಿಮ್ಸ್ ಇರ್ತಾರೆ, ಅವರು ಬರ್ತಾರೆ, ನಾವು ಸ್ವಲ್ಪ ಪ್ರೋತ್ಸಾಹ ಕೊಡೋಣ. ಎಲ್ಲರೂ ಬರಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಆತ್ಮೀಯ ಸಹೋದರ ಸಹೋದರಿಯರು ಉತ್ತಮವಾಗಿ ಗರಿಗಳನ್ನು ಸಿಸ್ಟರ್ಸ್ ಅವರು ಆರ್ಡರ್ನಲ್ಲಿ ಉತ್ತಮವಾಗಿ ಡೆಕೋರೇಷನ್ಸ್ ಮಾಡಿದ್ದಾರೆ. ನಿನ್ನೆ ರಾತ್ರಿ 8:30 ಗಂಟೆ ತನಕ ಸಿಸ್ಟರ್ಸ್ ಗಳಿಗೆ ಬ್ರದರ್ಸ್ ಸಿಸ್ಟರ್ಸ್ ಸಹಕರಿಸಿದ್ದಾರೆ. ಇಷ್ಟು ರಾತ್ರಿ 9 ಗಂಟೆ ಮುಗಿಸ್ಕೊಂಡು ಬರುವಾಗ 9 ಗಂಟೆ ಆಗಿತ್ತು. ಸಿಸ್ಟರ್ಸ್ ಹಾಗೂ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲರೂ ಸೇರಿ ಮಾಡ್ತಾ ಇದ್ರು. ಅವರೊಂದಿಗೆ ನಮ್ಮ ಧರ್ಮ ಕೇಂದ್ರಕ್ಕೆ ನಮ್ಮ ಆರ್ಡರ್ ಮಕ್ಕಳು, ಆರ್ಡರ್ ಸರ್ವಿಸ್ ಇನ್ಚಾರ್ಜಸ್ಗಳು ಇಬ್ಬರು, ಪ್ರಿನ್ಸಿ ಮತ್ತು ವಿಜಿ ಹಾಗೂ ಚಿಕ್ಕಿ ಶಿಲ್ಪಾ ಜಯನ ಅವರ ಟೀಚರ್ ಡಾಲಿ ಬ್ರದರ್ಸ್ ರೂಪ ಹಾಗೂ ಇತರರು ಸಹಕರಿಸಿದ್ದಾರೆ. ನಮಗೆ ಉತ್ತಮವಾಗಿ ಸುಸೇವಾಲಯದ ಅಂಟೋನಿ ಸ್ವಾಮಿ ಅವರು ಸಿಸ್ಟರ್ ನಕ್ಷತ್ರದ ನೇತೃತ್ವದಲ್ಲಿ ನಮಗೆ ಫ್ರೀಯಾಗಿ ಮತ್ತು ಜೋಸಫ್ ಅವರು ಕೂಡ ನಮಗೆ ಸಹಕರಿಸಿದ್ದಾರೆ. ಜೋರಾಗಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ. ಚರ್ಚ್ನಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಸಮಯ ಇದೆ, ಮನೆಯಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಸಮಯ ಇದೆ. ಅದು ಚರ್ಚ್ನಲ್ಲಿ ಬಂದು 1 ಗಂಟೆ ಸಹಾಯ ಮಾಡೋಕ್ಕೆ ಸಮಯ ಇಲ್ಲ. ಮಾಡೋರಿಗೆ ಮಾಡಬೇಕು ಅಲ್ವಾ? ಮಾಡೋರಿಗೆ ಮಾಡಬೇಕು. ನನಗೆ ಆದರೆ ಪರಿಗಣಿಸಲಿಲ್ಲ ಮಾತ್ರ ಮಾತ್ರ ಬರುತ್ತೆ, ನನಗೆ ಪರಿಗಣಿಸಲಿಲ್ಲ. ನೆಕ್ಸ್ಟ್ ಟೈಮ್ ಇಂದ ನಾನು ನೋಡ್ತೀನಿ, ಯಾರೋ ಬೆಂಗಳೂರಿಂದ ತೆಗೆದುಕೊಳ್ಳೋರು ಅದು ಕೂಡ ಒಂಥರ ನನಗೆ ಧಾರಾಳವಾಗಿ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿದ್ದಾರೆ, ಸಂತೋಷ ಪಡಿ. ಕೊಡಬೇಕಾದ್ರೂ ತುಂಬಾ ದುಡ್ಡು ಮಾಡಿಸ್ಬೇಕು. ತಗೊಂಡು ಹೋಗಿ ಅದನ್ನು ಕಲಿಸ್ಕೊಂಡು ವಾಶ್ ಮಾಡಿ ತೊಳೆದು, ನೀವು ಮತ್ತೆ ನಮ್ಮ ಚಿಕ್ಕ ಹಾವು ಬಂದಿತ್ತು ಗರಿಗಳಿಗೆ ಸಹಾಯ ಮಾಡಿ, ನೀವು ಯಾರು ಹಾವು ಕೂಡ ಬಂದು ಸಹಾಯ ಮಾಡಿ ಕ್ಲೀನ್ ಮಾಡ್ತಾ ಇರೋ ಚಿಕ್ಕ ಹಾವು ಬರ್ತದೆ. ನಾನು ಹೇಳಿ ಅದು ಕೂಡ ಬಂದಿದೆ ಕ್ಲೀನ್ ಮಾಡೋದಕ್ಕೆ, ನಮ್ಮ ಜನರು ಬಂದಿಲ್ಲ. ನಾನು ಅಷ್ಟು ಅನೌನ್ಸ್ ಮಾಡಿ ಕೂಡ ಕೆಲವೊಬ್ಬರು ಮಾತ್ರ ಬಂದಿದ್ದೀರಾ, ಪರವಾಗಿಲ್ಲ. ಗರಿಗಳನ್ನು ತಗೊಂಡು ಹೋಗಿ ಮನೆಯಲ್ಲಿ ಆ ಗರಿಗಳನ್ನು ಸುಮ್ಮನೆ ಹೋಗಿ ಕೆಲವೊಂದು ಚರ್ಚ್ನಲ್ಲಿ ಡಿಸೈನ್ ಎಲ್ಲ ಹಾಕ್ಬಿಟ್ಟಿದ್ದೀವಿ, ಮನೆಗೆ ಹೋಗಿ ಮಾಡಿ ಅದು ತುಂಬಾ ಪವಿತ್ರವಾದದ್ದು. ಮನೆಯಲ್ಲಿ ಇಟ್ಕೊಂಡು ಗರಿಗಳನ್ನು ನಮ್ಮ ಮನೆಗಳಲ್ಲೆಲ್ಲ ಜ್ವರ ಬಂದ್ರೆ ಗರಿಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಪವಿತ್ರವಾದದ್ದು. ಆ ಗರಿಗಳಿಗೆ ಗೌರವ ಕೊಡಿರಿ, ಅದು ಡಸ್ಟ್ಬಿನ್ ಅಲ್ಲಿ ಬಿಸಾಕೋದು, ಅಲ್ಲಿ ಹಾಕೋದು ಮಾಡಬೇಡಿ. ಮನೆ ಮುಂದೆ ಆ ಗರಿಗಳನ್ನು ಬಿಡಿ. ಯೇಸು ಸ್ವಾಮಿಗೆ ಪ್ರಸನ್ನ ಹೇಳಬಹುದು ಗರಿಗಳು. ಆದ್ದರಿಂದ ಗೌರವವಾಗಿ ವಿನಂತಿ. ಇನ್ನೊಂದು ವಿಷಯ ಇದೆ, ನೀವೆಲ್ಲರಿಗೂ ತಿಳಿದಿರುವ ಹಾಗೆ ಈ ನಡುವೆ ಸಮಯ ಸಿಗಲಿಲ್ಲ. ನಿಮಗೆ ಗೊತ್ತು, ಎಲ್ಲ ಕಡೆಗೆ ಯುದ್ಧ ನಡೀತಾರೆ, ಪ್ರಾರ್ಥನೆ ಮಾಡ್ತೇವೆ. ಈ ನಾವು ಗೊತ್ತಿಲ್ಲ, ಬರೋ ದಿನಗಳಲ್ಲಿ ಮಾತ್ರೆ ಹಾಕಬಹುದು, ಇಲ್ಲ LPG ಇಲ್ಲ, ಗ್ಯಾಸ್ ಇಲ್ಲ, ಅವಿಲ್ಲ ಇವಿಲ್ಲ ಇವು ನಡೀತಾ ಇದೆ. ಏನೇನೋ ಪೆಟ್ರೋಲ್ ಬರಲ್ಲ, ಏನಾಗಬೇಕು ಗೊತ್ತಿಲ್ಲ. ಪ್ರಾರ್ಥನೆ ಮಾಡಿ. ಅದಕ್ಕಿಂತ ಹೆಚ್ಚಾಗಿ ಸರ್ಕಾರ ಕೂಡ ಹೋಗ್ತಾ ಇದೆ. ನನಗೆ ಗೊತ್ತಿಲ್ಲ, CSA ಅವರಿಗೆ ಪರ್ಮಿಷನ್ ಕೊಟ್ಟು ಏನೋ ಗೊತ್ತಿಲ್ಲ, ಮೆರವಣಿಗೆ ಬರಲಿಲ್ಲ. ಸೊ ನಮಗೆ ಅವಕಾಶ ಕೊಡ್ತಾ ಇದ್ದಾರೆ. ಭಯಭಕ್ತಿಯಿಂದ ನಾವು ಭಾಗವಹಿಸೋಣ. ನಾವು ಇರುವ ಜಾಗ ಕ್ರೈಸ್ತರು ನನಗೆ ತಿಳಿದುಕೊಳ್ಳಲು ನಾವು ನಡೆಯುವ ವಿಷಯಗಳಲ್ಲಿ ನಾವು ಹಾಕುವ ಬಟ್ಟೆಗಳಲ್ಲೆಲ್ಲ, ಮಾಡುವ ಕಾರ್ಯಗಳಲ್ಲೆಲ್ಲ, ನಾವು ಹೇಳುವ ಮಾತುಗಳಲ್ಲೆಲ್ಲ, ನಾವು ಇಟ್ಟುಕೊಂಡಿರುವ ಹೆಸರುಗಳಲ್ಲೆಲ್ಲ ನಮ್ಮ ನಡುವಳಿಕೆ ಮುಖ್ಯ. ನಮ್ಮನ್ನು ನೋಡಿ ಬೈಬಲ್ ಕೈಯಲ್ಲಿ ಇಟ್ಕೊಂಡು ಮತ್ತೆ ನಡಿಗೆ ಮಾತನಾಡಿಗೆ ನಾವು ಎಲ್ಲರೂ ಹೇಳ್ತಾರೆ, ನಡೆಯುವ ಹೇಳ್ತಾರೆ. ಅವ್ರು ಹೋಗಿ 90 ಹೇಳ್ಕೊಟ್ರೆ ಅವ್ರು ಪ್ರಯತ್ನ ಮಾಡಿ ಹೇಳ್ತಾರೆ. ಅದರಂತೆ ನಾವು ನಡೆದುಕೊಳ್ಳಲು ಮುಖ್ಯ. ಸೊ ಆದುದರಿಂದ ನಾವು ಮಾಡುವ ಕಾರ್ಯಗಳು ವಿಶ್ವಾಸ ಮತ್ತು ಕಾಲದಲ್ಲಿ ಬರಲಿಕ್ಕೆ ನಿಧಾನವಾದ ಒಂದು ಜೀವಿಸಲು ಪ್ರಯತ್ನಿಸೋಣ. ಒಂದು ವಾರ ನಾವೆಲ್ಲರೂ ತಮಿಳುನಾಡಿಗೆ ಹೋಗಿದ್ವಿ. 9 ಚರ್ಚ್ಗಳು, 14 ಚರ್ಚ್ಗಳು ಆಗಿಲ್ಲ.
ಅದು ತುಂಬಾ ಉತ್ತಮವಾದ ಅನುಭವವಾಗಿತ್ತು. ಸುಮಾರು ಜನ ನಮಗೆ ಫಸ್ಟ್ ಟೈಮ್. ಕೊನೆಯದಾಗಿ ನಾವು ಬೆಟ್ಟದ ಮೇಲೆ ಒಂದು ಬಲಿ ಪೂಜೆ ಮಾಡುವಾಗ ಚಿಕ್ಕಬಳ್ಳಾಪುರದ ಎಲ್ಲರೂ ವಯಸ್ಸಾದವರಿಂದ ಹಿಡಿದು ಬೆಟ್ಟ ಹತ್ತಿ ಬಂದು ಬೆಟ್ಟದ ಮೇಲೆ ನಾವು ಬಲಿ ಪೂಜೆ ನಡೆಸಿದ್ವಿ. ಬಹಳ ಸಂತೋಷ ಆಯಿತು. ನಿಮ್ಮೆಲ್ಲರಿಗೂ ಇನ್ನೊಂದು ಅತ್ಯಸ್ತಿಯ ಒಂದು ಅದ್ಭುತ ಏನೆಂದರೆ ನಾವು ಹೋಗಿದ್ದ ಎಲ್ಲ ಚರ್ಚ್ಗಳಲ್ಲಿ ಚರ್ಚ್ ಬಿಟ್ಟು ಎಲ್ಲ ಚರ್ಚ್ಗಳಲ್ಲಿ ಅದ್ಭುತಗಳು ನಡೆದಿದೆ. ನಾವು ಕೂಡ ನನಗೆ ಗೊತ್ತಿರಲಿಲ್ಲ, ಗೊತ್ತಾಯಿತು. ದೇವರಿಗೆ ಕೀರ್ತನೆ ಸಲ್ಲಿಸುತ್ತಾ 8:30 ರಾತ್ರಿ ಬೆಟ್ಟದ ಮೇಲೆ ಪೂಜೆ ಮುಗಿಯಿತು. ಆ ಕತ್ತಲೆಯಲ್ಲಿ ಬೆಟ್ಟದ ಮೇಲೆ 12 ಗಂಟೆಗೆ ಚಿಕ್ಕಬಳ್ಳಾಪುರದಲ್ಲಿ ಜೋರಾಗಿ ಸುದ್ದಿ ನಾನು 7 ಗಂಟೆ ಆಗ್ಬೋದು ಅಂತ ಕರೆಕ್ಟ್ ಆಗಿ 11:50ಗೆ ಬಸ್ ನಿಂತುಕೊಂಡು ದೇವರು ನಮ್ಮನ್ನು ಸುರಕ್ಷಿತವಾಗಿ ತಂದರು. ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿದ್ದೀವಿ. ಇದೆಲ್ಲ ಲೈಫಿನಲ್ಲಿ ಒಂದೇ ಅನುಭವ. ಸೊ ಇದನ್ನು ದೇವರು ಕೊಟ್ಟಿದ್ದ ಚಿಕ್ಕಬಳ್ಳಾಪುರ ನನ್ನ ಮೊದಲನೆಯ ಧರ್ಮ ಕೇಂದ್ರ, ಫಸ್ಟ್ ಲವ್, ನನ್ನ ಫಸ್ಟ್ ಧರ್ಮ ಕೇಂದ್ರ. ನಾನು ಎಷ್ಟು ದೊಡ್ಡವನಾದರೂ ಎಲ್ಲಿ ಹೋದ್ರೂ ಚಿಕ್ಕಬಳ್ಳಾಪುರ ಮನೆಗೆ ಆಗೋದೇ ಇಲ್ಲ. ಆ ಜನರಿಗಾಗಿ ಅವಕಾಶ ಬರುವ ದಿನಗಳಲ್ಲಿ ಕೂಡ ಗುರುಗಳು ಬಂದು ಮಾಡಬೇಕು ಅಂತ ಅನಿಸಿಕೊಂಡು ಆಶೀರ್ವಾದಕ್ಕಾಗಿ ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತನಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ.
Jesus.